ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸೂಪರ್ ಆಗಿ ಇರ್ತಾ ಇದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾವು ಯಾವ ಮೂವಿಯನ್ನ ನೋಡೋದಕ್ಕೆ ಹೋಗ್ತಾ ಇದೀವಿ ಅಂತ ಅಂದ್ರೆ, ಒಂದು ಹುಡುಗಿಯ ಮರ್ಡರ್ ಆಗಿ ಬಿಟ್ಟಿರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ 5 ಜನರಲ್ಲಿ ಯಾರು ಆ ಕೊಲೆಯನ್ನ ಮಾಡಿರ್ತಾ ಇದ್ದಾರೆ, ಏನಕ್ಕಾಗಿ ಈ ಕೊಲೆಯನ್ನ ಮಾಡಿರ್ತಾ ಇದ್ದಾರೆ, ಯಾವ ಉದ್ದೇಶದಿಂದ ಈ ಕೊಲೆಯನ್ನ ಮಾಡಿರ್ತಾ ಇದ್ದಾರೆ ಅಂತ, ಆ ರೀತಿ ಕೊಲೆಯನ್ನ ಮಾಡಿಬಿಟ್ಟು ಅದರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಅಂತ ಹೇಳಿಬಿಟ್ಟು ಏನೆಲ್ಲ ಮಾಡಿರ್ತಾ ಇದ್ದಾರೆ ಅಂತ ತುಂಬಾನೇ ಮಿಸ್ಟೀರಿಯಸ್ ಅಂಡ್ ಥ್ರಿಲ್ಲಿಂಗ್ ನ ಜೊತೆಗೆ ಹೇಳಿರ್ತಾ ಇರೋ ಮೂವಿನೇ ಕೊಲೈ. ಸೊ ನೋಡೋಕು ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ. ನೀವು ಮಾಡೋ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟೇ ನಮಗೆ ಮೋಟಿವೇಶನಲ್ ಆಗಿ ಇರುತ್ತೆ. ಹಾಗಾದ್ರೆ ತಡ ಮಾಡದೆ ಇವತ್ತಿನ ಕಥೆಯೊಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ನಮಗೆ ಏನನ್ನ ತೋರಿಸ್ತಾರೆ ಅಂದ್ರೆ, ಒಬ್ಬಳು ಮನೆ ಕೆಲಸದವಳು ನಾರ್ಮಲ್ ಆಗಿ ಕೆಲಸ ಮಾಡೋದಿಕ್ಕೆ ಅಂತ ಹೇಳಿಬಿಟ್ಟು ಒಂದು ರೂಮಿಗೆ ಬರ್ತಾ ಇದ್ದಾಳೆ. ಆ ರೀತಿ ಅವಳು ಒಂದು ರೂಮಿಗೆ ಬಂದು ನೋಡ್ಬೇಕಾದ್ರೆ ಅಲ್ಲಿ ಯಾರದೋ ಸಾವಾಗಿರ್ತಾ ಇದೆ. ಅಷ್ಟೇ ಆ ಕೊಲೆಯನ್ನ ಅವಳು ನೋಡಿಬಿಟ್ಟು ಜೋರಾಗಿ ಕಿರಿಚ್ಕೊಂಡು ಬಿಡ್ತಾಳೆ. ಸೊ ಅದರಿಂದ ಸೆಕ್ಯೂರಿಟಿ ಅಲ್ಲಿಗೆ ಬಂದುಬಿಟ್ಟು ಅದನ್ನ ನೋಡಿಬಿಟ್ಟು ಪೊಲೀಸಿನವರಿಗೆ ಇನ್ಫಾರ್ಮ್ ಅನ್ನ ಮಾಡ್ತಾ ಇದ್ದಾನೆ. ಇವಾಗ ಅಲ್ಲಿ ಸತ್ತು ಬಿದ್ದಿರ್ತಾ ಇದ್ದಾಳೆ ಅಲ್ವಾ, ಅವಳ ವಯಸ್ಸಿನಲ್ಲಿಯೇ ಅವಳ ಇಂಟ್ರೊಡ್ಯೂಸ್ ಅನ್ನ ಕೊಡ್ತಾ ಇದ್ದಾರೆ. ನನ್ನ ಹೆಸರು ಲೈಲಾ, ನಾನು ಪ್ರೊಫೆಷನಲ್ ಮಾಡೆಲ್ ಆಗಿ ಇರ್ತಾ ಇದ್ದೀನಿ. ಅಲ್ಲದೆ ನಾನು ಒಬ್ಬಳು ದೊಡ್ಡ ಸಿಂಗರ್ ಆಗಿ ಕೂಡ ಇರ್ತಾ ಇದ್ದೀನಿ. ನನಗೆ ಸಿಕ್ಕ ಎಲ್ಲ ಅವಕಾಶಗಳು ಕೂಡ ನನ್ನನ್ನ ದೊಡ್ಡ ಮಟ್ಟಕ್ಕೇನೆ ಕರ್ಕೊಂಡು ಬಂದಿರ್ತಾ ಇವೆ. ನಾನು ಇಷ್ಟು ದೊಡ್ಡ ಮಟ್ಟದಲ್ಲಿ ಫೇಮಸ್ ಆಗ್ತೀನಿ ಅಂತ ನಾನು ಊಹೆ ಕೂಡ ಮಾಡಿರ್ತಾ ಇರ್ಲಿಲ್ಲ. ಅಷ್ಟೇ ಅಲ್ಲದೆ ನನ್ನ ಜೀವನದಲ್ಲಿ ಇಂಥದ್ದೊಂದು ಕಹಿ ಘಟನೆ ನಡೆಯುತ್ತೆ ಅಂತ ಕೂಡ ನಾನು ಯೋಚನೆಯನ್ನ ಮಾಡಿರ್ತಾ ಇರ್ಲಿಲ್ಲ. ಆದ್ರೆ ಇವಾಗ ಆ ರೀತಿ ಯೋಚನೆಯನ್ನ ಮಾಡೋದಿಕ್ಕೆ ನಾನೇ ಇರ್ತಾ ಇಲ್ಲ ಅಂತ ಒಂದು ಬ್ಯಾಕ್ ಗ್ರೌಂಡ್ ನ ವಾಯ್ಸ್ ಜೊತೆಗೆ ಅವಳ ಇಂಟ್ರೊಡ್ಯೂಸ್ ಅನ್ನ ಮಾಡಿ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಆ ಸೀನ್ ಅನ್ನ ಅಲ್ಲಿಗೆ ಕಟ್ ಮಾಡಿ ಸಂಧ್ಯಾ ಅನ್ನೋ ಒಬ್ಬರು ಪೊಲೀಸ್ ಅನ್ನ ತೋರಿಸ್ತಾ ಇದ್ದಾರೆ. ಅವಳುವೆ ಈಗ ತಾನೇ ಟ್ರೈನಿಂಗ್ ಅನ್ನ ಮುಗಿಸಿ ಹೊಸದಾಗಿ ಜಾಯ್ನ್ ಆಗಿರ್ತಾ ಇದ್ದಾಳೆ. ಅದರಿಂದ ಈ ಲೈಲಾನ ಕೇಸನ್ನ ಅವಳಿಗೆನೆ ಕೊಡ್ತಾ ಇದ್ದಾರೆ. ಸೊ ಅವಳು ಇವಾಗ ಏನನ್ನ ಕಂಡು ಹಿಡಿದಿರ್ತಾ ಇದ್ದಾಳೆ ಅಂತ ಹೇಳಿದ್ರೆ, ಲೈಲಾಳಿಗೆ ಒಬ್ಬ ಬಾಯ್ ಫ್ರೆಂಡ್ ಇರ್ತಾ ಇದ್ದಾನೆ. ಅಲ್ಲದೆ ಲೈಲಾಳ ಕೊಲೆ ಆಗಿರ್ತಾ ಇರೋದು ಅವಳ ಕುತ್ತಿಗೆಯನ್ನು ಇಚ್ಚಿಗೆ ಕೊಲೆಯನ್ನ ಮಾಡಿರ್ತಾ ಇದ್ದಾರೆ. ಅಲ್ಲದೆ ಅವಳ ಮನೆಯಲ್ಲಿ ಇರ್ತಾ ಇದ್ದ ಒಂದು ಲಾಕರ್ ಓಪನ್ ಆಗಿರ್ತಾ ಇದೆ ಅನ್ನೋ 3 ಇನ್ಫಾರ್ಮೇಶನ್ ಗಳನ್ನ ಕಂಡು ಹಿಡಿದಿರ್ತಾ ಇದ್ದಾಳೆ. ಸೊ ಇದನ್ನ ಕೇಳಿಬಿಟ್ಟು ಹೈಯರ್ ಆಫೀಸರ್ ಏನನ್ನ ಹೇಳ್ತಾರೆ ಅಂದ್ರೆ, ಇಂತ ಕೇಸ್ಗಳಲ್ಲಿ ತುಂಬಾನೇ ಎಕ್ಸ್ಪರ್ಟ್ ಆಗಿ ಇರ್ತಾ ಇರೋ ವಿನಯ್ ಅವರ ಹೆಲ್ಪ್ ಅನ್ನ ತಗೋ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ಹೀರೋಯಿನ್ ಆ ವಿನಯ್ ಹತ್ತಿರ ಬಂದುಬಿಟ್ಟು ಹೆಲ್ಪ್ ಅನ್ನ ಕೇಳ್ಬೇಕಾದ್ರೆ ಅವನು ಅದಕ್ಕೆ ಅಗ್ರಿಯನ್ನ ಮಾಡ್ತಾ ಇಲ್ಲ. ಏನಕ್ಕಾಗಿ ಆ ರೀತಿ ಅವನು ಅಗ್ರಿಯನ್ನ ಮಾಡ್ತಾ ಇಲ್ಲ ಅಂತ ನೋಡ್ಬೇಕಾದ್ರೆ, ಅವನ ಮಗಳು ಇವಾಗ ಆಲ್ರೆಡಿ ಡೆತ್ ಆಗಿರ್ತಾ ಇದ್ದಾಳೆ ಅಲ್ವಾ ಲೈಲಾ, ಅವಳ ಸಿಂಗಿಂಗ್ ಗೆ ಇವಳು ಫಿದಾಗಿ ಬಿಟ್ಟಿರ್ತಾ ಇದ್ದಾಳೆ. ಆ ರೀತಿ ಲೈಲಾಳ ಒಂದು ಸಿಂಗಿಂಗ್ ಶೋ ನಡೀತಾ ಇರ್ಬೇಕಾದ್ರೆ ಅಲ್ಲಿಗೆ ಹೋಗ್ಲೇಬೇಕು ಅಂತ ಹೇಳಿಬಿಟ್ಟು ಆಟವನ್ನ ಮಾಡಿ ಅವರ ಅಪ್ಪನ ಜೊತೆ ಹೋಗಿರ್ತಾ ಇದ್ದಾಳೆ. ಆ ರೀತಿ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವರಿಗೆ ಆಕ್ಸಿಡೆಂಟ್ ಆಗಿಬಿಟ್ಟು ಅವಳು ಇವಾಗ ಸಾಯೋ ಸ್ಟೇಜ್ ನಲ್ಲಿ ಮಲಗಿರ್ತಾ ಇದ್ದಾಳೆ. ಅದರಿಂದ ಯಾವುದೇ ಕೇಸ್ ಗಳನ್ನ ನಾನು ತಗೊಳ್ಳೋದಿಲ್ಲ ಅಂತ ಹೇಳಿಬಿಟ್ಟು ಅವರ ಅಪ್ಪ ತೀರ್ಮಾನವನ್ನ ಮಾಡಿ ಬಿಟ್ಟಿರ್ತಾ ಇದ್ದಾರೆ. ಅದಕ್ಕೆ ಇವಾಗ ಸಂಧ್ಯಾ ಏನನ್ನ ಮಾಡ್ತಾಳೆ ಅಂದ್ರೆ, ಆ ಕೇಸಿನ ಫೈಲ್ ಅನ್ನ ಅವರ ಕೈಗೆನೆ ಕೊಟ್ಬಿಟ್ಟು, ಈ ಫೈಲ್ ಅನ್ನ ಒಮ್ಮೆ ಚೆಕ್ ಮಾಡಿ ನೋಡಿ, ನಿಮಗೆ ಏನಾದ್ರೂ ಇಂಟ್ರೆಸ್ಟ್ ಬಂದ್ರೆ ಅವಾಗ ನನಗೆ ಹೆಲ್ಪ್ ಅನ್ನ ಮಾಡಿ ಅಂತ ಹೇಳಿಬಿಟ್ಟು ಆ ಫೈಲ್ ಅನ್ನ ಅಲ್ಲೇ ಇಟ್ಬಿಟ್ಟು ಹೊರಡ್ತಾ ಇದ್ದಾಳೆ. ಸೊ ಆ ವಿನಯ್ ತುಂಬಾನೇ ಯೋಚನೆಯನ್ನ ಮಾಡಿಬಿಟ್ಟು ಈ ಕೇಸ್ ಅನ್ನ ನಾನು ಹ್ಯಾಂಡಲ್ ಮಾಡೋದಿಲ್ಲ ಅಂತ ಹೇಳಿ ಆ ಫೈಲ್ ಅನ್ನ ವಾಪಸ್ ಕೊಡೋದಿಕ್ಕೆ ಅಂತ ಹೇಳಿಬಿಟ್ಟು ಪೊಲೀಸ್ ಸ್ಟೇಷನ್ ಗೆ ಬಂದಿರ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಹೈಯರ್ ಆಫೀಸರ್ ಸಂಧ್ಯಾಳ ಜೊತೆ ಏನನ್ನ ಹೇಳ್ತಾರೆ ಅಂದ್ರೆ, ಯಾವ್ದಾದ್ರೂ ಒಂದು ಸುಳ್ಳು ರೀಸನ್ ಅನ್ನ ಕೊಟ್ಬಿಟ್ಟು ಈ ಕೇಸ್ ಅನ್ನ ಇಲ್ಲಿಗೆನೆ ಮುಗಿಸಿಬಿಡಿ, ಇಲ್ಲಿಗೆನೆ ಈ ಕೇಸ್ ಅನ್ನ ಕ್ಲೋಸ್ ಮಾಡಿಬಿಡಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಕೇಳಿಸ್ಕೊಂಡ ನಮ್ಮ ವಿನಯ್ ಏನನ್ನ ಹೇಳ್ತಾನೆ ಅಂದ್ರೆ, ನಾನು ಈ ಫೈಲ್ ಅನ್ನ ವಾಪಸ್ ಕೊಟ್ಟು ಬಿಟ್ಟು ಹೋಗೋದಿಕ್ಕೆ ಅಂತ ಬಂದಿದ್ದೆ, ಆದ್ರೆ ನೀವು ಹೇಳಿದ ಮಾತುಗಳನ್ನ ಕೇಳಿ ನಾನೇ ಈ ಕೇಸನ್ನ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಆ ಕೇಸನ್ನ ಇವನು ತೆಗೆದುಕೊಳ್ತಾ ಇದ್ದಾನೆ. ನೆಕ್ಸ್ಟ್ ಇವರು ಏನನ್ನ ಮಾಡ್ತಾರೆ ಅಂದ್ರೆ, ಲೈಲಾಳಿಗೆ ಒಬ್ಬ ಬಾಯ್ ಫ್ರೆಂಡ್ ಇರ್ತಾ ಇದ್ದಾನೆ ಅಲ್ವಾ, ಅವನನ್ನ ಎನ್ಕ್ವೈರಿ ಮಾಡೋದಿಕ್ಕಾಗಿ ಬಂದಿರ್ತಾ ಇದ್ದಾರೆ. ನಿಮ್ಮಿಬ್ರಿಗೂ ಮೊದಲು ಭೇಟಿ ಆಗಿದ್ದು ಹೇಗೆ, ಎಲ್ಲಿ ಭೇಟಿ ಆದ್ರಿ ನೀವು, ಹೇಗೆ ನಿಮ್ಮ ಲವ್ ಸ್ಟಾರ್ಟ್ ಆಯ್ತು ಅಂತ ಎಲ್ಲ ಕ್ವಶನ್ ಗಳನ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ಇವಾಗ ಸತೀಶ್ ಅನ್ನೋ ಹುಡುಗ ಏನನ್ನ ಹೇಳ್ತಾನೆ ಅಂದ್ರೆ, ನಾನು ಕೂಡ ಒಬ್ಬ ಸಿಂಗರ್ ಆಗಿ ಇರ್ತಾ ಇದ್ದೀನಿ, ಅಲ್ಲದೆ ನಾನುವೇ ತುಂಬಾನೇ ಫೇಮಸ್ ಆಗಿ ಇರ್ತಾ ಇದ್ದೀನಿ. ಇದೇ ರೀತಿ ನಾನು ಒಂದು ಶೋ ನಲ್ಲಿ ಸಿಂಗಿಂಗ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಲೈಲಾಳ ಸಿಂಗಿಂಗ್ ಅನ್ನ ನೋಡಿರ್ತಾ ಇದ್ದೀನಿ, ಅವಳ ವಾಯ್ಸಿಗೆ ನಾನು ಫಿದಾಗಿ ಬಿಟ್ಟಿರ್ತಾ ಇದ್ದೆ. ಅದೇ ನಮ್ಮಿಬ್ಬರ ಫಸ್ಟ್ ಮೀಟ್ ಆಗಿರ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಇದೇ ರೀತಿ ನಮ್ಮಿಬ್ಬರ ಕಾನ್ವರ್ಸೇಷನ್ ಶುರುವಾಗಿ ಬಿಟ್ಟು ಅದು ಒಂದು ಲವ್ ಆಗಿ ಕನ್ವರ್ಟ್ ಆಗಿರ್ತಾ ಇದೆ. ಅವಳ ಡೆತ್ ಆಗೋ ದಿನ ನಾವಿಬ್ಬರು ಡಿನ್ನರ್ ಗೆ ಅಂತ ಹೇಳಿಬಿಟ್ಟು ಹೊರಗಡೆಗೆ ಫುಡ್ ತಿನ್ನೋದಿಕ್ಕಾಗಿ ಹೋಗಿರ್ತಾ ಇದ್ದೋ. ಆವಾಗ ಅವಳಿಗೆ ನಾನು ಒಂದು ಡೈಮಂಡ್ ರಿಂಗ್ ಅನ್ನ ಗಿಫ್ಟ್ ಮಾಡಿರ್ತಾ ಇದ್ದೀನಿ. ಆನಂತರ ನಾನು ಅವಳನ್ನ ಇಲ್ಲಿಗೆ ಡ್ರಾಪ್ ಮಾಡಿಬಿಟ್ಟು ಟ್ಯಾಕ್ಸಿಗಾಗಿ ವೆಯ್ಟ್ ಅನ್ನ ಮಾಡ್ತಾ ಇರಬೇಕಾದ್ರೆ ಅವಳ ರೂಮ್ ಇಂದ ಜೋರಾಗಿ ಕಿರಿಚೋ ಶಬ್ದ ಕೇಳಿ ಬಂತು. ಅದರಿಂದ ನಾನು ಮತ್ತೆ ಸೆಕ್ಯೂರಿಟಿ ಇಬ್ಬರು ಕೂಡ ಓಡಿ ಹೋಗಿ ನೋಡ್ಬೇಕಾದ್ರೆ, ಏನುವೇ ಇಲ್ಲ ಸತೀಶ್, ನಾನು ಒಂದು ಜಿರಳೆಯನ್ನ ನೋಡಿಬಿಟ್ಟು ಕಿರಿಚ್ಕೊಂಡೆ ಅಷ್ಟೇ, ಏನುವೇ ಆಗಿಲ್ಲ ಅಂತ ಹೇಳಿರ್ತಾ ಇದ್ಲು ಅಂತ ಅಲ್ಲಿ ನಡೆದ ಎಲ್ಲ ವಿಷಯಗಳನ್ನು ಹೇಳ್ತಾ ಇದ್ದಾನೆ. ಅದಕ್ಕೆ ಸಂಧ್ಯಾ, ನಿನ್ನನ್ನ ಬಿಟ್ಟು ಬೇರೆ ಯಾರಾದರೂ ಅವಳಿಗೆ ತುಂಬಾನೇ ಟಚ್ ನಲ್ಲಿ ಇರ್ತಾ ಇದ್ದಾರಾ, ತುಂಬಾನೇ ಪರಿಚಯದವರು ಇರ್ತಾ ಇದ್ದಾರಾ ಅಂತ ಕೇಳ್ಬೇಕಾದ್ರೆ ಅವಳ ಬಾಯ್ ಫ್ರೆಂಡ್ ಏನನ್ನ ಹೇಳ್ತಾನೆ ಅಂದ್ರೆ, ಹೌದು ಅರ್ಜುನ್ ಅನ್ನೋ ಒಬ್ಬ ಫೋಟೋಗ್ರಾಫರ್ ಇರ್ತಾ ಇದ್ದಾನೆ, ಅವನ ಬಗ್ಗೆ ನನಗೆ ಹೆಚ್ಚಾಗಿ ಗೊತ್ತಿರ್ತಾ ಇಲ್ಲ, ಆದ್ರೆ ಅವರು ತುಂಬಾನೇ ಟಚ್ ನಲ್ಲಿ ಇರ್ತಾ ಇದ್ರು, ತುಂಬಾನೇ ಪರಿಚಯವಾಗಿ ಇರ್ತಾ ಇದ್ರು ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ನಮ್ಮ ಪೊಲೀಸ್ ಟೀಮು ಆ ಫ್ಲಾಟಿನಲ್ಲಿ ಇರ್ತಾ ಇರೋ ಸೆಕ್ಯೂರಿಟಿಯನ್ನ ವಿಚಾರ
ವಿಚಾರಿಸಬೇಕಾದ್ರೆ ಅವನು ಏನನ್ನ ಹೇಳ್ತಾನೆ ಅಂದ್ರೆ, ಲೈಲಾ ಮೇಡಮ್ ಅವತ್ತು ನಾನು ಜಿರಳೆಯನ್ನ ನೋಡಿ ಹೆದರ್ಕೊಂಡೆ ಅಷ್ಟೇ, ಮತ್ತೇನು ಇಲ್ಲ ಅಂತ ಹೇಳಿದ ನಂತರ ನನಗೆ ತುಂಬಾನೇ ಯೋಚನೆಗಳು ಬಂತು. ಒಂದು ರೀತಿಯಾಗಿ ವಿಚಿತ್ರವಾಗಿ ಫೀಲ್ ಆಗೋದಿಕ್ಕೆ ಶುರು ಆಯ್ತು. ಅದರಿಂದ ಏನಾಗಿರಬಹುದು ಅಂತ ಹತ್ತಿರ ಹೋಗಿ ನೋಡಿದ್ರೆ ಒಳಗಡೆಯಿಂದ ಬೇರೆ ಯಾರದ ಶಬ್ದ ಕೇಳಿ ಬರ್ತಾ ಇತ್ತು. ಆದ್ರೆ ಆ ವ್ಯಕ್ತಿ ಮೇನ್ ಡೋರಿನಿಂದ ಹೋಗಲು ಇಲ್ಲ ಬರ್ಲೂ ಇಲ್ಲ, ಆದ್ರೆ ಬೇರೆಯವರ ಶಬ್ದ ಮಾತ್ರ ಕೇಳಿ ಬರ್ತಿತ್ತು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಮ್ಮ ಸಂಧ್ಯಾ ಏನನ್ನ ಹೇಳ್ತಾಳೆ ಅಂದ್ರೆ, ತುಂಬಾನೇ ವಿಚಿತ್ರವಾಗಿದೆಯಲ್ಲ, ಮೇನ್ ಡೋರ್ ನಲ್ಲಿ ಹೋಗ್ಲೂ ಇಲ್ಲ ಬರ್ಲೂ ಇಲ್ಲ, ಹಾಗಿದ್ರೆ ಒಳಗಡೆಗೆ ಹೇಗ್ ಹೋಗಿರಬಹುದು ಅಂತ ಥಿಂಕ್ ಅನ್ನ ಮಾಡ್ತಾ ಇದ್ದಾಳೆ. ಇದೇ ರೀತಿ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇರಬೇಕಾದ್ರೆ ಒಬ್ಬನು ಬಬ್ಲು ಅನ್ನೋ ಮ್ಯಾನೇಜರ್ ಇರ್ತಾ ಇದ್ದಾನೆ ಲೈಲಾಗೆ, ಅವನ ಬಗ್ಗೆನೂ ಗೊತ್ತಾಗ್ತಾ ಇದೆ. ನೆಕ್ಸ್ಟ್ ನಮ್ಮ ಪೊಲೀಸ್ ಟೀಮು ಏನನ್ನ ಮಾಡ್ತಾರೆ ಅಂತ ಅಂದ್ರೆ, ಲೈಲಾಳ ಬಾಯ್ ಫ್ರೆಂಡ್ ಸತೀಶು ಅರ್ಜುನನ ಒಬ್ಬ ವ್ಯಕ್ತಿಯ ಬಗ್ಗೆ ಫೋಟೋಗ್ರಾಫರ್ ನ ಬಗ್ಗೆ ಹೇಳಿರ್ತಾ ಇದ್ದ ಅಲ್ವಾ, ಅವನನ್ನ ಎನ್ಕ್ವೈರಿ ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲಿಗೆ ಬಂದಿರ್ತಾ ಇದ್ದಾರೆ. ಅವನಿಗೆ ಲೈಲಾಳ ಪರಿಚಯ ಆಗಿದ್ದು ಹೇಗೆ, ಅವರ ನಡುವೆ ಇದ್ದ ಬಾಂಡಿಂಗ್ ಹೇಗಿರ್ತಾ ಇದೆ, ಎಲ್ಲ ವಿಷಯಗಳನ್ನು ತಿಳ್ಕೊಳ್ತಾ ಇದ್ದಾರೆ. ಅಲ್ಲದೆ ಇವನೊಬ್ಬ ಸ್ಯಾಡಿಸ್ಟು ಮತ್ತೆ ತುಂಬಾನೇ ಆಟಿಟ್ಯೂಡ್ ಆಗಿ ಇರ್ತಾ ಇದ್ದಾನೆ. ಸೊ ಇವಾಗ ಅವನು ಏನನ್ನ ಹೇಳ್ತಾನೆ ಅಂದ್ರೆ, ಅವಳು ಮೊದಲನೇ ಬಾರಿಯಾಗಿ ಫೋಟೋಗ್ರಫಿಯನ್ನ ಮಾಡ್ಸೋದಿಕ್ಕೆ ಮಾಡೆಲಿಂಗ್ ಆಗೋದಿಕ್ಕೆ ನನ್ನ ಹತ್ತಿರಾನೇ ಬಂದಿರ್ತಾ ಇರೋದು, ಆವಾಗಿನಿಂದನೇ ನಮ್ಮ ಇಬ್ಬರ ನಡುವೆ ಇದ್ದ ಬಾಂಡಿಂಗು ಜಾಸ್ತಿ ಆಗ್ತಾ ಹೋಗಿದ್ದು ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ನಮ್ಮ ಪೊಲೀಸ್ ಟೀಮಿನವರು ಏನನ್ನ ಕೇಳ್ತಾರೆ ಅಂದ್ರೆ, ಲೈಲಾ ಸತ್ತ ದಿನ ಅವಳ ಮನೆಗೆ ನೀನು ಏನಕ್ಕಾಗಿ ಹೋಗಿರ್ತಾ ಇದೆಯಾ ಅಂತ ಕ್ವಶನ್ ಗಳನ್ನ ಮಾಡ್ಬೇಕಾದ್ರೆ ಅವನು, ನಾನು ಅವಳ ಮನೆಗೇನೆ ಹೋಗಿರ್ತಾ ಇಲ್ಲ, ನಾನು ಬೇರೆ ಶೂಟಿಂಗ್ ನಲ್ಲಿ ಇರ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಮ್ಮ ಪೊಲೀಸ್ ಟೀಮಿನವರು ಒಂದು ಫೋಟೋವನ್ನ ತೆಗೆದು ಮಡಗಿಬಿಟ್ಟು, ಇದರಲ್ಲಿ ಇರ್ತಾ ಇರೋದು ನೀನೇ ಅಲ್ವಾ, ಅವಳ ಮನೆಯಿಂದ ಹೊರಗಡೆ ಬರ್ತಾ ಇರೋದು ನೀನೇ ಅಲ್ವಾ, ಆದ್ರೂ ಕೂಡ ನೀನು ಮೇನ್ ಡೋರ್ ಅನ್ನ ಯೂಸ್ ಮಾಡ್ತೀರಾ, ಎಮರ್ಜೆನ್ಸಿ ಎಕ್ಸಿಟ್ ನಲ್ಲಿ ಏನಕ್ಕಾಗಿ ಹೋಗಿರ್ತಾ ಇದೆಯಾ, ಏನಕ್ಕಾಗಿ ಅದರಿಂದ ಹೊರಗಡೆ ಬಂದಿರ್ತಾ ಇದೆಯಾ ಅಂತ ಕ್ವಶನ್ ಗಳನ್ನ ಮಾಡ್ತಾ ಇದ್ದಾರೆ. ಸೊ ಇವಾಗ ಅವನ ಹತ್ರ ಬೇರೆ ದಾರಿ ಇಲ್ದಿರಾ ಅವನು ನಿಜವನ್ನ ಹೇಳೋದಕ್ಕೆ ಶುರುವನ್ನ ಮಾಡ್ತಾ ಇದ್ದಾನೆ. ಆ ದಿನ ಅವಳು ನನ್ನನ್ನ ಏನಕ್ಕಾಗಿ ಕರೆದಿಲ್ಲೋ ನನಗೂ ಕೂಡ ಗೊತ್ತಿರ್ತಾ ಇಲ್ಲ, ಅಷ್ಟೇ ಅಲ್ಲದೆ ಎಮರ್ಜೆನ್ಸಿ ಎಕ್ಸಿಟ್ ನಿಂದಾನೇ ಬರೋದಿಕ್ಕೆ ಅಂತ ಹೇಳಿಬಿಟ್ಟು ಅವಳೇನೆ ಹೇಳಿರ್ತಾ ಇದ್ದಾಳೆ ಅಂತ ಹೇಳ್ತಾನೆ. ಆದ್ರೆ ನಾನು ಅಲ್ಲಿಗೆ ಹೋಗಿ ನೋಡೋ ಹೊತ್ತಿಗೆ ಅವಳ ಸಾವಾಗಿರ್ತಾ ಇತ್ತು, ಅದರಿಂದ ನಾನು ಅಲ್ಲಿಂದ ಹೆದರ್ಕೊಂಡು ಹಿಂತಿರುಗಿ ಬಂದ್ಬಿಟ್ಟಿದೀನಿ ಅಂತ ಹೇಳ್ತಾ ಇದ್ದಾನೆ. ಸೊ ನಮ್ಮ ಪೊಲೀಸ್ ಟೀಮು ಆ ವಿಚಾರಣೆಯನ್ನ ಮಾಡಿಬಿಟ್ಟು, ಖಂಡಿತ ನಿನ್ನನ್ನ ನಾವು ಮತ್ತೆ ಬಂದು ಮೀಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ಪೊಲೀಸ್ ಟೀಮು ಲೈಲಾಳ ಮನೆಗೆನೆ ಬಂದುಬಿಟ್ಟು ಸರ್ಚ್ ಅನ್ನ ಮಾಡ್ತಾ ಇದ್ದಾರೆ. ಆ ರೀತಿ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಅವರ ಮನೆಯಲ್ಲಿ ಯಾವುದೇ ರೀತಿಯ ಡಾಗ್ ಇರ್ತಾ ಇಲ್ಲ, ಆದ್ರೂ ಕೂಡ ಡಾಗ್ ಗೆ ತಿಂಡಿಯನ್ನ ಇಟ್ಟಿರ್ತಾ ಇರೋ ಬೌಲ್ ಇರ್ತಾ ಇದೆ. ಸೊ ಅದ್ರ ಬಗ್ಗೆ ವಿಚಾರಣೆಯನ್ನ ಮಾಡಿದಾಗ ಆಪೋಸಿಟ್ ಫ್ಲಾಟಿನಲ್ಲಿ ಒಂದು ಚಿಕ್ಕ ಹುಡುಗ ಇರ್ತಾ ಇದ್ದಾನೆ, ಅವನ ನಾಯಿಗೆನೆ ಫುಡ್ ಅನ್ನ ಇಡ್ತಾ ಇದ್ದಾರೆ. ಅವನ ಹೆಸರು ವಿನೋದ್ ಅಂತ. ಅಲ್ಲದೆ ಅವನು ಲೈಲಾ ಮೇಡಮ್ ನ ಜೊತೆ ತುಂಬಾನೇ ಕ್ಲೋಸ್ ಆಗಿ ಇರ್ತಿದ್ದ, ತುಂಬಾನೇ ಫ್ರೆಂಡ್ಲಿ ಆಗಿ ಕೂಡ ಇರ್ತಾ ಇದ್ದ ಅಂತ ಆ ಮನೆ ಕೆಲಸದವಳು ಇನ್ಫಾರ್ಮೇಶನ್ ಗಳನ್ನ ಕೊಡ್ತಾಳೆ. ಅದೇ ರೀತಿಯಾಗಿ ಆ ವಿನೋದ್ ನನ್ನ ಬಂದು ಭೇಟಿಯಾಗಿ ಬಿಟ್ಟು ಅವನನ್ನ ಇನ್ಫಾರ್ಮೇಶನ್ ಗಳನ್ನ ಕೇಳ್ಬೇಕಾದ್ರೆ, ಎಲ್ಲ ಎನ್ಕ್ವೈರಿಗಳನ್ನ ಮಾಡ್ಬೇಕಾದ್ರೆ ಅವನು ಏನನ್ನ ಹೇಳ್ತಾನೆ ಅಂದ್ರೆ, ಲೈಲಾ ನನಗೆ ತುಂಬಾನೇ ಒಳ್ಳೆಯ ಬೆಸ್ಟ್ ಫ್ರೆಂಡ್ ಆಗಿ ಇರ್ತಾ ಇದ್ಲು, ಹೀಗೆ ಇರ್ಬೇಕಾದ್ರೆ ನಾನು ಒಂದು ಸಲ ನಾನು ನಿನಗೆ ತುಂಬಾ ಇಷ್ಟನಾ ಅಥವಾ ಆ ಸಿಂಗರ್ ಇರ್ತಾ ಇದ್ದಾನೆ ಅಲ್ವಾ ಸತೀಶು, ಅವನು ನಿನಗೆ ತುಂಬಾ ಇಷ್ಟನಾ ಅಂತ ಕ್ವಶನ್ ಗಳನ್ನ ಮಾಡಿದ್ದೆ. ಅದಕ್ಕೆ ಲೈಲಾ ಅವನ ಜೊತೆ ನಾನು ಒಂದು ಆಲ್ಬಮ್ ಸಾಂಗ್ ಅನ್ನ ಮಾಡ್ತಾ ಇದ್ದೀನಿ ಅಷ್ಟೇ, ನೀನೇ ನನಗೆ ಒಳ್ಳೆಯ ಫ್ರೆಂಡ್ ಆಗಿ ಇರ್ತಾ ಇದೆಯಾ ಅಂತ ಹೇಳಿರ್ತಾ ಇದ್ದಾಳೆ. ಅಲ್ಲದೆ ನಾನು ಒಂದು ಟ್ಯಾಟೂ ಅನ್ನ ಹಾಕಿಸ್ಕೊಂಡ್ಬಿಟ್ಟು ಅದನ್ನ ಅವನಿಗೆ ತೋರಿಸಿದಾಗ ಅವನು ಸೈಕೋ ರೀತಿಯಾಗಿ ಆಡ್ತಾ ಇದ್ದ, ಯಾವುದೋ ಯಾಮಿನಿ ಅನ್ನುವ ಹೆಸರನ್ನ ಕನ್ವರಿಸ್ತಾ ಇದ್ದ, ಅಲ್ಲದೆ ತುಂಬಾನೇ ವಿಚಿತ್ರವಾಗಿ ಆಡ್ತಾ ಇದ್ದ ಅನ್ನೋ ವಿಷಯವನ್ನ ಲೈಲಾ ವಿನೋದ್ಗೆ ಹೇಳಿರ್ತಾ ಇದ್ದಾಳೆ. ಆ ವಿಷಯವನ್ನ ವಿನೋದ್ ಇವಾಗ ನಮ್ಮ ಪೊಲೀಸ್ ಟೀಮಿನವರಿಗೆ ಹೇಳ್ತಾ ಇದ್ದಾನೆ. ಸೊ ನಮ್ಮ ಪೊಲೀಸ್ ಟೀಮಿನವರು ಇದನ್ನ ಕೇಳಿಬಿಟ್ಟು ನೆಕ್ಸ್ಟ್ ಏನನ್ನ ಹೇಳ್ತಾರೆ ಅಂದ್ರೆ, ಈ ಕೇಸಿನ ಸಂಬಂಧಪಟ್ಟವಾಗಿ ನಿನ್ಗೆ ಬೇರೆ ಏನಾದ್ರೂ ವಿಷಯ ಗೊತ್ತಿದ್ರೆ ಅದನ್ನ ನಮ್ಮ ಜೊತೆ ಹೇಳ್ಕೊ, ಯಾಕಂದ್ರೆ ಕಳ್ಳನನ್ನ ಬೇಗನೆ ಕಂಡು ಹಿಡಿಯೋದಿಕ್ಕೆ ನಮಗೆ ಸಹಾಯವಾಗುತ್ತೆ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಇವಾಗ ವಿನೋದ್ ಏನನ್ನ ಹೇಳ್ತಾನೆ ಅಂದ್ರೆ, ಕಳ್ಳನನ್ನ ಕಂಡು ಹಿಡಿಯೋ ಅಗತ್ಯನೇ ಇಲ್ಲ, ಅವನು ಯಾರು ಅಂತ ನನಗೆ ಗೊತ್ತಾಗಿ ಬಿಟ್ಟಿದೆ, ಅವನನ್ನ ನಿಮಗೆ ತೋರಿಸ್ತೀನಿ ಬನ್ನಿ ಅಂತ ಹೇಳಿಬಿಟ್ಟು ಅವನ ಸಿಸ್ಟಮ್ ಹತ್ತಿರಕ್ಕೆ ಬಂದುಬಿಟ್ಟು ಅವನ ಫೋಟೋವನ್ನ ಡೌನ್ಲೋಡ್ ಮಾಡಿಬಿಟ್ಟು ಇವರಿಗೆ ತೋರಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ನಮ್ಮ ಪೊಲೀಸ್ ಟೀಮು ಅವನ ಎಲ್ಲ ಇನ್ಫಾರ್ಮೇಶನ್ ಗಳನ್ನ ಕಂಡು ಹಿಡಿದು ಬಿಡ್ತಾರೆ. ಅವನ ಹೆಸರು ಆದಿತ್ಯ ಕೌಶಿಕ್, ಅವನೊಂದು ದೊಡ್ಡ ಮಾಡೆಲಿಂಗ್ ಕಂಪನಿಯಲ್ಲಿ ಏಜೆಂಟ್ ಆಗಿ ಇರ್ತಾ ಇದ್ದಾನೆ. ನಮ್ಮಲ್ಲೆಲ್ಲ ಒಬ್ಬಳು ದೊಡ್ಡ ಸಿಂಗರ್ ಕೂಡ ಆಗಿ ಇರ್ತಾ ಇದ್ದಾಳೆ ಅಲ್ವಾ, ಆದ್ರಿಂದ ಅವಳು ಮುಂಬೈಗೆ ಒಮ್ಮೆ ಸಿಂಗಿಂಗ್ ಶೋ ಅನ್ನ ಮಾಡೋದಿಕ್ಕಾಗಿ ಬಂದಿರ್ತಾಳೆ. ಆ ರೀತಿ ಸಿಂಗಿಂಗ್ ಶೋಗೆ ಬಂದಿರ್ಬೇಕಾದ್ರೆ ಈ ಆದಿತ್ಯ ಕೌಶಿಕ್ ಅನ್ನೋನು ಅವಳನ್ನ ನೋಡಿಬಿಟ್ಟು ಅವಳ ಬ್ಯೂಟಿಗೆ ಫಿದಾ ಆಗಿಬಿಟ್ಟು, ನಮ್ಮದು ಒಂದು ಮಾಡೆಲಿಂಗ್ ಕಂಪನಿ ಇರ್ತಾ ಇದೆ, ನಿನಗೆ ಒಂದು ಅವಕಾಶವನ್ನ ನಾನು ಕೊಡ್ತೀನಿ, ಇದರಿಂದ ನಿನ್ನ ಜೀವನವೇ ಟೋಟಲ್ ಆಗಿ ಬದಲಾಗಿ ಹೋಗಿ ಬಿಡುತ್ತೆ, ನೀನು ದೊಡ್ಡ ಸ್ಟಾರ್ ಆಗಿ ಬಿಡ್ತೀಯಾ ಅಂತ ಹೇಳಿಬಿಟ್ಟು ಅವನ ಒಂದು ವಿಸಿಟಿಂಗ್ ಕಾರ್ಡ್ ಅನ್ನ ಕೊಟ್ಟು ಬಿಟ್ಟು ಅಲ್ಲಿಂದ ಹೊರಟು ಬಿಟ್ಟಿರ್ತಾನೆ. ಇವಳುವೆ ತುಂಬಾನೇ ಯೋಚನೆಗಳನ್ನ ಮಾಡಿಬಿಟ್ಟು, ಅವಕಾಶಗಳನ್ನ ನಾನು ಬಿಟ್ಟು ಬಿಟ್ರೆ ನನ್ನ ಜೀವನವೇ ಮುಗಿದು ಹೋಗಿ ಬಿಡುತ್ತೆ, ಇದು ದೊಡ್ಡದಾದ ಅವಕಾಶ ಆಗಿ ಇರ್ತಾ ಇದೆ, ಅದರಿಂದ ನಾನು ಇದನ್ನ ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಆ ಮಾಡೆಲಿಂಗ್ ಕಾಂಪಿಟೇಷನ್ ಅನ್ನ ಮಾಡೋದಕ್ಕೆ ಅಗ್ರಿಯನ್ನ ಮಾಡಿರ್ತಾಳೆ. ಇದೇ ರೀತಿಯಾಗಿ ಇವಳು ತುಂಬಾನೇ ಪಾಪ್ಯುಲರ್ ಆಗ್ತಾ ಆಗ್ತಾ ಇವಳಿಗೆ ಇಂಟರ್ನ್ಯಾಷನಲ್ ಮಾಡೆಲಿಂಗ್ ಆಗೋದಿಕ್ಕೆ ಒಂದು ಅವಕಾಶ ಸಿಕ್ಕಿರ್ತಾ ಇದೆ. ಆದ್ರಿಂದ ಈ ಆದಿತ್ಯ ಕೌಶಿಕ್ ಆ ಕಾಂಟ್ರಾಕ್ಟ್ ಗೆ ಸೈನ್ ಅನ್ನ ಮಾಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಅವನ ರೂಮಿಗೆ ಇನ್ವೈಟ್ ಅನ್ನ ಮಾಡಿರ್ತಾನೆ. ಅಲ್ಲಿಗೆ ನಮ್ಮ ಲೈಲಾ ಬಂದು ನೋಡ್ಬೇಕಾದ್ರೆ ಅವನು ಅವಳ ಜೊತೆ ತುಂಬಾನೇ ಮಿಸ್ಬಿಹೇವ್ ಅನ್ನ ಮಾಡೋದಿಕ್ಕೆ ಟ್ರೈ ಅನ್ನ ಮಾಡಿರ್ತಾ ಇದ್ದಾನೆ. ಅದಕ್ಕೆ ಲೈಲಾ ನಾನು ಸ್ವಲ್ಪ ಹೊತ್ತು ವಾಶ್ರೂಮ್ ಅನ್ನ ಯೂಸ್ ಮಾಡಬಹುದಾ ಅಂತ ಹೇಳಿಬಿಟ್ಟು ವಾಶ್ರೂಮ್ ಗೆ ಹೋಗಿಬಿಟ್ಟು ತುಂಬಾನೇ ಯೋಚನೆಯನ್ನ ಮಾಡಿಬಿಟ್ಟು, ಇನ್ ಮುಂದೆ ನಾನು ನನ್ನ ಜೀವನದ ನಿರ್ಧಾರಗಳನ್ನ ನಾನೇ ತೆಗೆದುಕೊಳ್ತೀನಿ ಅಂತ ಹೇಳಿಬಿಟ್ಟು ಅದನ್ನ ರಿಜೆಕ್ಟ್ ಮಾಡಿಬಿಟ್ಟು ಅವನನ್ನು ಕೂಡ ರಿಜೆಕ್ಟ್ ಮಾಡಿಬಿಟ್ಟು ಬಂದ್ಬಿಟ್ಟಿರ್ತಾಳೆ. ಸೊ ಈ ವಿಷಯವನ್ನ ಅವನು ಅವರ ಕಂಪನಿಯ ಓನರ್ ಗೆ ಹೇಳ್ಬೇಕಾದ್ರೆ ಅವರು ಏನನ್ನ ಹೇಳಿರ್ತಾರೆ ಅಂದ್ರೆ, ಲೋ ನಿನ್ನ ಬಗ್ಗೆ ನನಗೆ ಚೆನ್ನಾಗಿನೇ ಗೊತ್ತಿರ್ತಾ ಇದೆ, ನೀನು ಜೊಲ್ ಬಿಟ್ಕೊಂಡು ಈ ಕೆಲಸವನ್ನ ಹಾಳು ಮಾಡ್ಬಿಟ್ಟಿದ್ಯಾ ಅಂತ ನನಗೂ ಕೂಡ ಗೊತ್ತಾಗಿರ್ತಾ ಇದೆ, ನೀನು ಏನನ್ನ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಆದ್ರೆ ಆ ಕಾಂಟ್ರಾಕ್ಟ್ ಗೆ ಅವಳ ಕೈಲಿ ಸೈನ್ ಅನ್ನ ಮಾಡಿಸ್ಕೊಂಡು
ಮುಗಿಸ್ಕೊಂಡು ನೀನು ಬರ್ಲೇಬೇಕು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿಬಿಟ್ಟು ನೀನೇನಾದ್ರೂ ಆ ಕಾಂಟ್ರಾಕ್ಟ್ ಗೆ ಸೈನ್ ಅನ್ನ ಮಾಡಿಸಿಲ್ಲ ಅಂದ್ರೆ ನಿನ್ನನ್ನ ಈ ಕೆಲಸದಿಂದಾನೇ ತೆಗೆದು ಬಿಡ್ತೀನಿ ಅಂತ ವಾರ್ನಿಂಗ್ ಅನ್ನ ಕೊಟ್ಟಿರ್ತಾ ಇದ್ದಾರೆ. ಇದೇ ಟೀಮಿಗೆ ಈ ಕೇಸನ್ನ ಹ್ಯಾಂಡಲ್ ಮಾಡ್ತಾ ಇರೋ ವಿನಯ್ ಮುಂಬೈಗೆನೆ ಬಂದಿರ್ತಾ ಇದ್ದಾನೆ ಇವನನ್ನ ಮೀಟ್ ಮಾಡೋದಿಕ್ಕೆ ಅಂತ ಹೇಳಿಬಿಟ್ಟು. ಸೊ ಇವಾಗ ಆದಿತ್ಯ ಕೌಶಿಕ್ ಏನನ್ನ ಹೇಳ್ತಾನೆ ಅಂದ್ರೆ ಲೈಲಾ ಮಾಡೆಲಿಂಗ್ ನಲ್ಲಿ ತುಂಬಾನೇ ಪಾಪ್ಯುಲರ್ ಆಗಿ ಬೆಳ್ಕೊಬಿಟ್ಟಿದ್ರಿಂದ ಅವಳಿಗೆ ಇಂಟರ್ನ್ಯಾಷನಲಿ ಒಂದು ಚಾನ್ಸ್ ಸಿಕ್ಕಿರ್ತಾ ಇತ್ತು. ಆ ಕಾಂಟ್ರಾಕ್ಟ್ ಗೆ ಸೈನ್ ಅನ್ನ ಮಾಡಿಸೋದಿಕ್ಕೆ ಅಂತ ಹೇಳಿಬಿಟ್ಟು ಅವಳನ್ನ ಕರೆದು ಎಲ್ಲ ವಿಷಯಗಳನ್ನು ಹೇಳಿದಾಗ ಇಷ್ಟು ದೊಡ್ಡ ಆಪರ್ಚುನಿಟಿಯನ್ನ ನನ್ನ ಕೈಯಲ್ಲಿ ಹ್ಯಾಂಡಲ್ ಅನ್ನ ಮಾಡೋದಿಕ್ಕೆ ಆಗೋದಿಲ್ಲ, ಇದನ್ನ ನನ್ನ ಕೈಯಲ್ಲಿ ನಿಜವಾಗ್ಲೂ ಕೂಡ ಹ್ಯಾಂಡಲ್ ಅನ್ನ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಆ ಕಾಂಟ್ರಾಕ್ಟ್ ಅನ್ನೇ ಕ್ಯಾನ್ಸಲ್ ಮಾಡಿಬಿಟ್ಟು ಹೋಗಿರ್ತಾ ಇದ್ದಾಳೆ ಅಂತ ಸುಳ್ಳನ್ನ ಹೇಳಿಬಿಡ್ತಾ ಇದ್ದಾನೆ. ಅಂದ್ರೆ ಇವನು ಜೊಲ್ ಬಿಟ್ಕೊಂಡು ಆಡಿದ ಆಟವನ್ನೆಲ್ಲ ಮುಚ್ಚಿಟ್ಬಿಟ್ಟು ಸುಳ್ಳುಗಳನ್ನ ಹೇಳಿಬಿಡ್ತಾ ಇದ್ದಾನೆ. ಅದಕ್ಕೆ ವಿನಯ್ ಒಂದು ಫೋಟೋವನ್ನ ತೆಗೆದಿಟ್ಬಿಟ್ಟು ನೀನು ಮದ್ರಾಸಿಗೆ ಏನಕ್ಕಾಗಿ ಬಂದಿರ್ತಾ ಇದ್ಯಾ, ಆ ರೀತಿ ಮದ್ರಾಸಿಗೆ ಬಂದುಬಿಟ್ಟು ಈ ವ್ಯಕ್ತಿಯನ್ನ ಏನಕ್ಕಾಗಿ ಮೀಟ್ ಮಾಡಿರ್ತಾ ಇದ್ಯಾ ಅಂತ ಬಬ್ಲುವಿನ ಜೊತೆ ಮೀಟಿಂಗ್ ನಲ್ಲಿ ಇರ್ತಾ ಇರೋ ಒಂದು ಫೋಟೋವನ್ನ ತೆಗೆದು ಮಡಗ್ತಾನೆ. ಅದಕ್ಕೆ ಅವನು ಇವಾಗ ಏನನ್ನ ಹೇಳ್ತಾನೆ ಅಂದ್ರೆ ನನಗೆ ಲೈಲಾಳ ಅಡ್ರೆಸ್ ಗೊತ್ತಿಲ್ಲದೆ ಇರ್ತಾ ಇರ್ಬೇಕಾದ್ರೆ ಇವನೇನೆ ನನಗೆ ಹೆಲ್ಪ್ ಅನ್ನ ಮಾಡಿರ್ತಾ ಇದ್ದಾನೆ ಅನ್ನೋ ವಿಷಯವನ್ನ ಹೇಳ್ತಾ ಇದ್ದಾನೆ. ಅದಕ್ಕೆ ವಿನಯ್ ಲೈಲಾಳ ಕೊಲೆಯಾದ ದಿನ ನೀನು ಕೂಡ ಅಲ್ಲಿಯೇ ಇರ್ತಾ ಇದ್ದೆ, ಅಲ್ಲಿ ಏನ್ ನಡೀತು ಅನ್ನೋ ವಿಷಯಗಳನ್ನ ಹೇಳು ಅಂತ ಹೇಳಿಬಿಟ್ಟು ಸಾಕ್ಷಿಯಾಗಿ ಈ ಆದಿತ್ಯ ಕೌಶಿಕ್ ಲೈಲಾಳ ಮನೆಯಿಂದ ಆಚೆಗೆ ಬರೋ ಫೋಟೋವನ್ನ ತೆಗೆದು ಬಿಡ್ತಾ ಇದ್ದಾನೆ. ಅದಕ್ಕೆ ಇವಾಗ ಆದಿತ್ಯ ಕೌಶಿಕ್ ಏನನ್ನ ಹೇಳ್ತಾನೆ ಅಂದ್ರೆ ಅವರ ಕಂಪನಿಯ ಓನರು ಹೇಗಾದ್ರೂ ಮಾಡಿ ಅವಳನ್ನ ಒಪ್ಪಿಸಿ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಿನ್ನ ಕೆಲಸದಿಂದಾನೇ ತೆಗೆದು ಬಿಡ್ತೀನಿ ಅಂತ ಹೇಳಿದ್ರು ಅಲ್ವಾ, ಆದ್ರಿಂದ ಅವಳನ್ನ ಒಪ್ಪಿಸೋದಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದಿರ್ತಾ ಇದ್ದಾನೆ. ಆ ರೀತಿ ಅವನು ರೂಮಿನೊಳಗಡೆ ಹೋಗಿ ನೋಡ್ಬೇಕಾದ್ರೆ ಆಲ್ರೆಡಿ ಅವಳು ಸತ್ತು ಬಿದ್ದಿರ್ತಾ ಇದ್ದಾಳೆ. ಅದನ್ನ ನೋಡಿ ಗಾಬರಿಯಾಗಿ ಬಿಟ್ಟು ಹಿಂತಿರುಗಿ ಬಂದ್ಬಿಟ್ಟಿದ್ದಾನೆ. ಅದಕ್ಕೆ ವಿನಯ್ ಇವಾಗ ಏನನ್ನ ಕೇಳ್ತಾನೆ ಅಂದ್ರೆ ಅದನ್ನ ನೋಡಿದ್ಮೇಲೆ ನೀನು ಏನಕ್ಕಾಗಿ ಪೊಲೀಸಿಗೆ ಯಾವುದೇ ಇನ್ಫಾರ್ಮೇಶನ್ ಗಳನ್ನ ಕೊಡಲಿಲ್ಲ, ಏನಕ್ಕಾಗಿ ನೀನು ಪೊಲೀಸ್ಗೆ ಕಂಪ್ಲೇಂಟ್ ಅನ್ನ ಕೊಡ್ಲಿಲ್ಲ ಅಂತ ಕೇಳ್ತಾ ಇದ್ದಾನೆ. ನಾನು ತುಂಬಾನೇ ಹೆದರ್ಕೊಂಡು ಬಿಟ್ಟಿದೆ, ಆಲ್ರೆಡಿ ನನ್ನ ಲೈಫಿನಲ್ಲಿ ತುಂಬಾನೇ ಪ್ರಾಬ್ಲಮ್ಗಳು ಇರ್ತಾ ಇದೆ, ಇದನ್ನ ಏನಾದ್ರೂ ನಾನು ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ರೆ ನನ್ನ ಮೇಲೂ ಕೂಡ ಇದರ ಕೇಸು ಬೀಳುತ್ತೆ, ಅದರಿಂದ ನನಗೆ ಇನ್ನಷ್ಟು ಕೂಡ ತೊಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಬಂದ್ಬಿಟ್ಟೆ ಅನ್ನೋ ವಿಷಯವನ್ನ ಹೇಳ್ತಾ ಇದ್ದಾನೆ. ಸೊ ನಮ್ಮ ವಿನಯ್ಗೂ ಕೂಡ ಸರಿಯಾದ ಯಾವುದೇ ಎವಿಡೆನ್ಸ್ ಗಳು ಸಿಗದೆ ಇರೋದ್ರಿಂದ ಕೊಲೆಗಾರ ಯಾವತ್ತಿದ್ರೂ ಸಿಕ್ಕೇ ಸಿಗ್ಬೇಕು, ಆದಷ್ಟು ಬೇಗ ಅವನನ್ನ ಕಂಡು ಹಿಡಿತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹಿಂತಿರುಗಿ ಬಂದು ಬಿಡ್ತಾ ಇದ್ದಾನೆ. ಅಲ್ಲದೆ ಈ ಆದಿತ್ಯ ಕೌಶಿಕ್ಗೆ ಲೈಲಾಳ ವಿಷಯವಾಗಿ ಯಾರೋ ಬ್ಲಾಕ್ ಮೇನ್ ಅನ್ನ ಮಾಡ್ತಾ ಇರ್ತಾರೆ. ಸೊ ಇವಾಗ ಆದಿತ್ಯ ಕೌಶಿಕ್ಗೆ ಅವರ ಮಾಡೆಲಿಂಗ್ ಕಂಪನಿಯ ಓನರ್ ಈ ಲೈಲಾಳ ಮರ್ಡರಿಂಗ್ ನ ಕೇಸು ಅಲ್ಲದೆ ಆ ಬ್ಲಾಕ್ ಮೇಲರು ಎಲ್ಲರ ಕಾಟವೇ ಜಾಸ್ತಿ ಆಗಿಬಿಟ್ಟು ಇವನು ಸೂಸೈಡ್ ಅನ್ನ ಮಾಡಿಕೊಂಡು ಬಿಡ್ತಾನೆ. ನೆಕ್ಸ್ಟ್ ಈ ಸೀನ್ ಅನ್ನ ಕಟ್ ಮಾಡಿ ಏನನ್ನ ತೋರಿಸ್ತಾರೆ ಅಂದ್ರೆ ವಿನಯ್ ಮಗಳಿಗೆ ಆಕ್ಸಿಡೆಂಟ್ ಆಗಿಬಿಟ್ಟು ಅವಳು ಸಾಯೋ ಸ್ಟೇಜ್ ನಲ್ಲಿ ಮಲಗಿರ್ತಾ ಇದ್ದಾಳೆ ಅಲ್ವಾ. ಸೊ ಅದಕ್ಕೆ ಡಾಕ್ಟರ್ ಏನನ್ನ ಹೇಳ್ತಾರೆ ಅಂದ್ರೆ ಇವಳು ಸಾಯೋ ಸಮಯ ಹತ್ತಿರ ಬಂದು ಬಿಟ್ಟಿದೆ, ಪ್ರತಿ ಕ್ಷಣ ಇವಳು ನರಕವನ್ನ ನೋಡ್ತಾ ಇದ್ದಾಳೆ, ಆದ್ರಿಂದ ನಾವೇ ಇವಳಿಗೆ ಸಾವನ್ನ ಕೊಟ್ಟು ಬಿಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮೊದಲು ಇವರು ಒಪ್ಕೊಳ್ದೆ ಇದ್ರು, ತದನಂತರ ಆ ಮಗುವಿನ ಕಷ್ಟವನ್ನ ನೋಡಿಬಿಟ್ಟು ಆ ಮಗು ಮತ್ತೆ ಬದುಕೋದಿಕ್ಕೆ ಯಾವುದೇ ಅವಕಾಶಗಳು ಇಲ್ಲದೆ ಇರೋದ್ರಿಂದ ಅವಳನ್ನ ಸಾಯಿಸೋದಿಕ್ಕೆ ಅಂತ ಹೇಳಿಬಿಟ್ಟು ಇವರು ಕೂಡ ಅಗ್ರಿಯನ್ನ ಮಾಡಿಕೊಳ್ತಾರೆ. ಅದೇ ರೀತಿ ಆ ಮಗು ಕೂಡ ತೀರಿ ಹೋಗಿ ಬಿಡುತ್ತೆ. ನೆಕ್ಸ್ಟ್ ನಮ್ಮ ಪೊಲೀಸ್ ಸಂಧ್ಯಾ ಇರ್ತಾ ಇದ್ದಾಳೆ ಅಲ್ವಾ, ಅವಳು ಇವಾಗ ಬಬ್ಲುವನ್ನ ಕಂಡು ಹಿಡಿದು ಬಿಟ್ಟಿರ್ತಾ ಇದ್ದಾಳೆ. ಅಲ್ಲದೆ ಅವನೇನೆ ಆದಿತ್ಯ ಕೌಶಿಕ್ಗೆ ಮತ್ತೆ ಫೋಟೋಗ್ರಾಫರ್ ಅರ್ಜುನ್ಗೆ ಬ್ಲಾಕ್ ಮೇನ್ ಅನ್ನ ಮಾಡಿರ್ತಾ ಇದ್ದಾನೆ. ಸೊ ಇವಾಗ ಸಂಧ್ಯಾ ಅವನು ಇರುವ ಜಾಗವನ್ನ ಕಂಡು ಹಿಡಿದು ಬಿಟ್ಟು ಅವನನ್ನ ಅರೆಸ್ಟ್ ಮಾಡಿಕೊಂಡು ಕರೆದುಕೊಂಡು ಬರ್ತಾಳೆ. ಇನ್ನೊಂದ್ ಕಡೆ ನಮ್ಮ ವಿನಯ್ ಇರ್ತಾ ಇದ್ದಾನೆ ಅಲ್ವಾ, ಅವನು ಇನ್ನೊಬ್ಬ ಪೊಲೀಸ್ ಅನ್ನ ಬಿಟ್ಟು ಯಾಮಿನಿಯ ಬಗ್ಗೆ ಇನ್ಫಾರ್ಮೇಶನ್ ಗಳನ್ನ ಕಲೆಕ್ಟ್ ಮಾಡೋದಿಕ್ಕಾಗಿ ಬಿಟ್ಟಿರ್ತಾ ಇದ್ದಾನೆ. ಸೊ ಇವಾಗ ಇನ್ನೊಬ್ಬ ಪೊಲೀಸ್ ಯಾವ ಇನ್ಫಾರ್ಮೇಶನ್ ಗಳನ್ನ ಹೇಳ್ತಾನೆ ಅಂದ್ರೆ ಯಾಮಿನಿ ಅನ್ನೋಳು 12 ವರ್ಷಗಳ ಹಿಂದೆನೆ ತೀರಿ ಹೋಗಿ ಬಿಟ್ಟಿರ್ತಾ ಇದ್ದಾಳೆ. ಆ ಯಾಮಿನಿಯ ಕೇಸನ್ನ ಸತೀಶ್ ನ ತಾಯಿಯಾಗಿರೋ ಲಕ್ಷ್ಮಿ ಅನ್ನೋರು ಹ್ಯಾಂಡಲ್ ಅನ್ನ ಮಾಡಿರ್ತಾ ಇದ್ದಾರೆ. ನೆಕ್ಸ್ಟ್ ಆ ಬಬ್ಲುವನ್ನ ಎನ್ಕ್ವೈರಿ ಮಾಡ್ಬೇಕಾದ್ರೆ ಅವನು ಏನನ್ನ ಹೇಳ್ತಾನೆ ಅಂದ್ರೆ ಪೊಲೀಸಿನವರ ಕೆಲಸನೇ ಕಂಡು ಹಿಡಿಯೋದಲ್ವಾ, ನೀವೇ ಕಂಡು ಹಿಡೀರಿ, ನಾನು ಈ ಕೊಲೆಯನ್ನ ಮಾಡಿರ್ತಾ ಇಲ್ಲ, ನೀವು ಹೇಗೆ ಕಂಡು ಹಿಡಿತೀರಿ ಅಂತ ನೋಡೋದಕ್ಕೆ ನಾನು ಕೂಡ ಎಕ್ಸೈಟೆಡ್ ಆಗಿ ಇರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅದೇ ಸಮಯಕ್ಕೆ ಅವನ ಕಡೆಯ ಲಾಯರ್ ಬಂದುಬಿಟ್ಟು ಅವನನ್ನ ಬೇಲ್ ಮೇಲೆ ಆಚೆಗೆ ಕರೆದುಕೊಂಡು ಹೋಗಿ ಬಿಡ್ತಾರೆ. ಅದೇ ರೀತಿಯಾಗಿ ನಮ್ಮ ವಿನಯ್ ಕೂಡ ಇವನು ಕೊಲೆಯನ್ನ ಮಾಡಿರ್ತಾ ಇಲ್ಲ ಅನ್ನೋದನ್ನ ಕಂಡು ಹಿಡಿದಿರ್ತಾ ಇದ್ದಾನೆ. ಹಾಗಿದ್ರೆ ಈ ಕೊಲೆಯನ್ನ ಮಾಡಿರ್ತಾ ಇರೋದು ಯಾರಾಗಿರಬಹುದು? ಒಂದ್ ವೇಳೆ ಅವಳ ಬಾಯ್ ಫ್ರೆಂಡ್ ಏನಾದ್ರೂ ಇವಳನ್ನ ಕೊಲೆ ಮಾಡಿರ್ತಾ ಇದ್ದಾನ? ಹಾಗೊಂದ್ ವೇಳೆ ಕೊಲೆಯನ್ನ ಮಾಡಿದ್ರೆ ಏನಕ್ಕಾಗಿ ಮಾಡಿರ್ತಾ ಇದ್ದಾನೆ? ಅವಳ ಬಾಯ್ ಫ್ರೆಂಡ್ ಆಗಿ ತಾನೇ ಇರ್ತಾ ಇದ್ದಾನೆ. ಇನ್ನು ಎರಡನೆಯದಾಗಿ ಆ ಫೋಟೋಗ್ರಾಫರ್ ಅರ್ಜುನ್ ಕೂಡ ಅಲ್ಲಿಗೆ ಬಂದಿರ್ತಾ ಇದ್ದಾನೆ, ಅವನೇನಾದ್ರೂ ಕೊಲೆಯನ್ನ ಮಾಡಿರ್ತಾ ಇದ್ದಾನ? ಯಾಕಂದ್ರೆ ಅವನು ಮೊದ್ಲೇನೆ ತುಂಬಾನೇ ಸೈಕೋ ರೀತಿಯಾಗಿ ಸ್ಯಾಡಿಸ್ಟ್ ಆಗಿ ಕೂಡ ಇರ್ತಾ ಇದ್ದಾನೆ. ಇನ್ನು ಮೂರನೆಯದಾಗಿ ಆದಿತ್ಯ ಕೌಶಿಕ್ ಏನಾದ್ರೂ ಇವಳ ಕೊಲೆಯನ್ನ ಮಾಡಿರ್ತಾ ಇದ್ದಾನ? ಯಾಕಂದ್ರೆ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಗೆ ಅಂತ ಹೇಳಿಬಿಟ್ಟು ಅವಳನ್ನ ಒಪ್ಪಿಸೋದಿಕ್ಕಾಗಿ ಅಲ್ವಾ ಇಲ್ಲಿಗೆ ಬಂದಿರ್ತಾ ಇದ್ದ. ಒಂದ್ ವೇಳೆ ಇವಳೇನಾದ್ರೂ ಒಪ್ಪಲಿಲ್ಲ ಅಂತ ಹೇಳಿಬಿಟ್ಟು ಇವಳನ್ನ ಕೊಲೆ ಮಾಡಿಬಿಟ್ಟಿರ್ತಾ ಇದ್ದಾನ. ಇನ್ನು ನಾಲ್ಕನೆಯದಾಗಿ ಆ ಪುಟ್ಟ ಹುಡುಗ ಅರ್ಜುನ್ ಇರ್ತಾ ಇದ್ದಾನೆ ಅಲ್ವಾ ಎದುರುಗಡೆ ಮನೆಯವನು, ಅವನೇನಾದ್ರೂ ಕೊಲೆಯನ್ನ ಮಾಡಿರ್ತಾ ಇದ್ದಾನ? ಅವನು ಏನಕ್ಕಾಗಿ ಕೊಲೆಯನ್ನ ಮಾಡ್ತಾನೆ ಅಂತ ಕೇಳಿದ್ರೆ ನಾವು ತಿಳ್ಕೊಂಡಿರೋ ಹಾಗೆ ಅವನು ಪುಟ್ಟ ಹುಡುಗ ಆಗಿ ಇರ್ತಾ ಇಲ್ಲ, ತುಂಬಾನೇ ಸ್ಕಿಲ್ ಗಳನ್ನ ಕಲ್ತಿರ್ತಾ ಇದ್ದಾನೆ. ಅಲ್ಲದೆ ಲೈಲಾ ಸತೀಶ್ ನ ಜೊತೆ ತುಂಬಾನೇ ಎಂಗೇಜ್ ಆಗಿರ್ತಾ ಇರೋದನ್ನ ಸಹಿಸ್ಕೊಳ್ಳೋದಿಕ್ಕೆ ಆಗ್ದಿರಾ ಅವನೇನಾದ್ರೂ ಈ ರೀತಿಯ ಕೆಲಸಗಳನ್ನ ಮಾಡಿರ್ತಾ ಇದ್ದಾನ ಅಂತ ನಮ್ಮ ವಿನಯ್ ಮತ್ತೆ ಸಂಧ್ಯಾ ಇಬ್ಬರುವೇ ತಿಂಕನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವರಿಗೆ ಯಾವುದುವೇ ಅರ್ಥನೇ ಆಗ್ತಾ ಇಲ್ಲ, ಯಾರು ಕೊಲೆಯನ್ನ ಮಾಡಿರ್ತಾ ಇದ್ದಾರೆ ಅನ್ನೋದು ಕೂಡ ಇವರಿಗೆ ಗೊತ್ತಾಗ್ತಾನೆ ಇಲ್ಲ. ಟೋಟಲ್ ಆಗಿ ಕನ್ಫ್ಯೂಷನ್ ಆಗಿ ಇರ್ತಾ ಇದ್ದಾರೆ. ಅದೇ ರೀತಿಯಾಗಿ ಬಬ್ಲು ಎಮರ್ಜೆನ್ಸಿ ಎಕ್ಸಿಟ್ ಅನ್ನ ಓಪನ್ ಮಾಡಿದ್ರೆ ಅದು ಬೆಲ್ಲನ ಮಾಡುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಬೂಮರ್ ಅನ್ನ ಕಚ್ಚಿಸಿಡೋದು. ಕೊನೆಯ ದಿನ ಅಂದ್ರೆ ಲೈಲಾಳ ಸಾವಿನ ದಿನ ಅವನು ಒಂದು ಐಸ್ ಕ್ಯೂಬ್ ಅನ್ನ ಯೂಸ್ ಮಾಡಿಬಿಟ್ಟು ಅಲ್ಲಿಂದ ಹೊರಗಡೆಗೆ ಬಂದಿರೋದಕ್ಕೆ ಪ್ರಯತ್ನವನ್ನ ಮಾಡಿರ್ತಾ ಇದ್ದಾನೆ. ಇವಾಗ ಈ ವಿಷಯವನ್ನು ಕೂಡ ನಮ್ಮ ವಿನಯ್ ಕಂಡು
ಹಿಡಿದು ಬಿಟ್ಟಿರ್ತಾ ಇದ್ದಾನೆ. ನೆಕ್ಸ್ಟ್ ನಮ್ಮ ವಿನಯ್ ಏನನ್ನ ಥಿಂಕ್ ಮಾಡ್ತಾನೆ ಅಂದ್ರೆ ಯಾಮಿನಿ ಅನ್ನೋಳ ಡೆತ್ ಆಗಿರ್ತಾ ಇದೆ ಅಲ್ವಾ, ಅದಕ್ಕೂ ಈ ಕೇಸಿಗೂ ಏನಾದ್ರೂ ಲಿಂಕ್ ಇರಬಹುದಾ ಅಂತ ಹೇಳಿಬಿಟ್ಟು ಅದನ್ನ ಎನ್ಕ್ವೈರಿಯನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ತಾನೆ. ಸೊ ಆ ಕೇಸಿಗೆ ಸಂಬಂಧಪಟ್ಟ ಎಲ್ಲ ಫೈಲ್ ಗಳನ್ನು ತೆಗೆದು ನೋಡ್ಬೇಕಾದ್ರೆ ಅದರಲ್ಲಿ ಒಂದು ಡ್ರಾಯಿಂಗ್ ಇರ್ತಾ ಇದೆ. ಈ ಡ್ರಾಯಿಂಗ್ ಅನ್ನ ಯಾಮಿನಿನೇ ಮಾಡಿರ್ತಾ ಇದ್ದಾಳೆ ಅನ್ನೋದು ಕೂಡ ಇವನಿಗೆ ಗೊತ್ತಾಗಿರ್ತಾ ಇದೆ. ಸೊ ಆ ಡ್ರಾಯಿಂಗ್ ಅನ್ನ ಒಂದು ಫೋಟೋವನ್ನ ತೆಗೆದುಕೊಂಡು ಬಿಟ್ಟು ಮಡಗಿಕೊಳ್ತಾನೆ. ನೆಕ್ಸ್ಟ್ ಲೈಲಾಳ ಬಾಯ್ ಫ್ರೆಂಡ್ ಸತೀಶ್ ಇರ್ತಾ ಇದ್ದಾನೆ ಅಲ್ವಾ, ಅವನು ಇವಾಗ ನಮ್ಮ ಪೊಲೀಸ್ ಟೀಮಿನ ಹತ್ತಿರ ಬಂದುಬಿಟ್ಟು ನಾನು ಸ್ವಲ್ಪ ಸಮಯದವರೆಗೆ ಲೈಲಾಳ ಮನೆಯೊಳಗಡೆ ಹೋಗಬಹುದಾ, ಅವಳು ನನಗಾಗಿ ಒಂದು ಗಿಟಾರ್ ನ ಸ್ಟಿಕ್ ಅನ್ನ ಕೊಟ್ಟಿರ್ತಾ ಇದ್ಲು, ಅಲ್ಲಲ್ಲ ಒಂದು ಗಿಟಾರ್ ನ ಪಿಕ್ ಅನ್ನ ಕೊಟ್ಟಿರ್ತಾ ಇದ್ಲು. ಆ ಫೋಟೋ ನನಗೆ ತುಂಬಾ ಇಷ್ಟವಾದದ್ದು, ಅದು ನನ್ನ ಕಣ್ಣು ಮುಂದೆನೆ ಇರಬೇಕು, ಅದನ್ನ ನಾನು ತೆಗೆದುಕೊಳ್ಬಹುದು ಅಂತ ಹೇಳ್ತಾ ಇದ್ದಾನೆ. ಇದೊಂದು ಕ್ರೈಮ್ ಇನ್ವೆಸ್ಟಿಗೇಷನ್ ಆಗಿರ್ತಾ ಇದೆ, ಇದೊಂದು ಮರ್ಡರ್ ನ ಕೇಸ್ ಆಗಿರ್ತಾ ಇದೆ. ಆ ರೀತಿಯಾಗಿ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬಿಡೋದಕ್ಕೆ ಆಗೋದಿಲ್ಲ ಅಂತ ನಮ್ಮ ಸಂಧ್ಯಾ ಹೇಳ್ತಾಳೆ. ನೆಕ್ಸ್ಟ್ ಬಬ್ಲು ಏನನ್ನ ಮಾಡ್ತಾನೆ ಅಂದ್ರೆ ಇದೇ ಲೈಲಾಳ ಕೇಸಿನ ವಿಚಾರವಾಗಿ ಯಾರಿಗೋ ಬ್ಲಾಕ್ ಮೇನ್ ಅನ್ನ ಮಾಡಿಬಿಟ್ಟು ಅವರಿಂದ ಹಣವನ್ನ ಕೇಳಿರ್ತಾ ಇದ್ದಾನೆ. ಆ ವ್ಯಕ್ತಿ ಕೂಡ ಒಂದು ಬ್ಯಾಗಿನಲ್ಲಿ ಹಣವನ್ನ ತುಂಬಿಕೊಂಡು ಬಂದು ಇವನು ಇರ್ತಾ ಇರೋ ಒಂದು ರೂಮಿನ ಡೋರ್ ನ ಮುಂದೆ ಇಟ್ಟಿರ್ತಾ ಇದ್ದಾನೆ. ಆ ರೀತಿ ಆ ಹಣವನ್ನೇ ನೋಡ್ಬೇಕಾದ್ರೆ ಅಷ್ಟೇ ಆ ಬಂದಿದಂತ ವ್ಯಕ್ತಿ ಡೋರ್ ಅನ್ನೇ ಒದ್ದು ಬಿಟ್ಟು ಈ ಬಬ್ಲುನನ್ನ ಕೊಂದೇ ಬಿಡ್ತಾ ಇದ್ದಾನೆ. ಅಷ್ಟೇ ಬಬ್ಲುವಿನ ಕತೆ ಅಲ್ಲಿಗೆನೆ ಮುಗಿದು ಹೋಗಿ ಬಿಡುತ್ತೆ. ಬಟ್ ಆದ್ರೆ ಅಲ್ಲಿ ಬಂದಿದಂತಹ ವ್ಯಕ್ತಿ ಯಾರು, ಏನಕ್ಕಾಗಿ ಅವನು ಇವನನ್ನ ಕೊಂದಿರ್ತಾ ಇದ್ದಾನೆ. ನೆಕ್ಸ್ಟ್ ಆ ಸೀನನ್ನ ಕಟ್ ಮಾಡಿಬಿಟ್ಟು ನಮ್ಮ ವಿನಯನ ತೋರಿಸ್ತಾರೆ. ಅವನು ಇವಾಗ ಇದೆಲ್ಲ ಏನ್ ನಡೀತಾ ಇದೆ, ಏನು ಕೇಸ್ ಆಗಿ ಇರ್ತಾ ಇದೆ ಅಂತ ತಲೆಯನ್ನ ಕೆಡಿಸ್ಕೊಂಡು ಯೋಚನೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಅವನ ಕಂಪ್ಯೂಟರ್ ಕ್ಯಾಮರಾಗಳು ಎಲ್ಲವೂ ಆಟೋಮೆಟಿಕ್ ಆಗಿ ವರ್ಕ್ ಆಗ್ತಾ ಇದೆ. ಅದಕ್ಕೆ ನಮ್ಮ ವಿನಯ್ ಅದನ್ನ ನೋಡಿಬಿಟ್ಟು ಬೇಡ ಅನ್ನೋ ರೀತಿಯಾಗಿ ಸೈನ್ ಲ್ಯಾಂಗ್ವೇಜ್ ನಲ್ಲಿ ಆಕ್ಷನ್ ಅನ್ನ ಮಾಡಿ ತೋರಿಸ್ತಾನೆ. ಆ ರೀತಿ ಹ್ಯಾಕ್ ಅನ್ನ ಯಾರು ಮಾಡಿರ್ತಾ ಇದ್ದಾರೆ ಅಂದ್ರೆ ಅದೇ ಎದುರುಗಡೆ ಮನೆಯಲ್ಲಿ ಇರ್ತಾ ಇದ್ದ ಅಲ್ವಾ ವಿನೋದ್ ಪುಟ್ಟ ಹುಡುಗ, ಅವನು ಈ ರೀತಿಯಾಗಿ ಹ್ಯಾಕ್ ಅನ್ನ ಮಾಡಿಬಿಟ್ಟು ಇವರ ಎಲ್ಲಾ ಹೆಜ್ಜೆಗಳನ್ನು ಕಂಡು ಹಿಡಿತಾ ಇದ್ದಾನೆ. ಇವರು ಏನೆಲ್ಲ ಕಂಡು ಹಿಡಿತಾರೋ ಏನೆಲ್ಲ ಮಾಡ್ತಾರೋ ಅದನ್ನೆಲ್ಲ ನೋಡ್ತಾ ಇರ್ತಾನೆ. ನೆಕ್ಸ್ಟ್ ನಮ್ಮ ವಿನಯ್ ತುಂಬಾ ಯೋಚನೆಯನ್ನ ಮಾಡಿಬಿಟ್ಟು ಯಾವ್ದೇ ಕ್ಲೂಗಳು ಸಿಗದೆ ಇರೋದ್ರಿಂದ ಲೈಲಾಳ ಮನೆಗೆನೆ ಬಂದು ಕುಳಿತುಕೊಳ್ತಾನೆ. ನಾನು ಏನನ್ನ ಮಿಸ್ ಮಾಡ್ತಾ ಇದ್ದೀನಿ, ಯಾವ ವಿಚಾರವನ್ನು ಬಿಟ್ಟು ಬಿಡ್ತಾ ಇದ್ದೀನಿ, ಏನನ್ನ ಕಂಡು ಹಿಡಿಬೇಕಿರ್ತಾ ಇದೆ, ಯಾರು ಈ ಕೊಲೆಯನ್ನ ಮಾಡಿರ್ತಾ ಇದ್ದಾರೆ, ಏನಕ್ಕಾಗಿ ಮಾಡಿರ್ತಾ ಇದ್ದಾರೆ, ಯಾವುದುವೇ ಅರ್ಥವೇ ಆಗ್ತಾ ಇಲ್ವಲ್ಲ ಅಂತ ತುಂಬಾನೇ ಯೋಚನೆಯನ್ನ ಮಾಡ್ಕೊಂಡು ಕುಳಿತಿರ್ತಾ ಇದ್ದಾನೆ. ಆ ರೀತಿ ಇರ್ಬೇಕಾದ್ರೆ ಅದೇ ಸಮಯಕ್ಕೆ ಅವನ ಕೈಗೆ ಒಂದು ಫೋಟೋಗಳ ಆಲ್ಬಮ್ ಸಿಗ್ತಾ ಇದೆ. ನೆಕ್ಸ್ಟ್ ಆ ಸೀನನ್ನ ಕಟ್ ಮಾಡಿ ನಮಗೆ ಏನನ್ನ ತೋರಿಸ್ತಾರೆ ಅಂದ್ರೆ ಅದೇ ಒಬ್ಬ ಫೋಟೋಗ್ರಾಫರ್ ಅರ್ಜುನ್ ಅನ್ನೋನು ಇರ್ತಾ ಇದ್ದ ಅಲ್ವಾ, ಇವಾಗ ಅವನು ತೀರಿ ಹೋಗಿ ಬಿಟ್ಟಿರ್ತಾ ಇದ್ದಾನೆ. ಯಾರೋ ಅವನನ್ನು ಕೂಡ ಕೊಂದು ಬಿಟ್ಟಿರ್ತಾ ಇದ್ದಾರೆ. ಯಾರು ಈ ಕೊಲೆಗಳನ್ನ ಮಾಡ್ತಾ ಇರೋದು, ಅಷ್ಟೇ ಅಲ್ಲದೆ ಈ ಕೇಸಿಗೆ ಸಂಬಂಧಪಟ್ಟ ಪ್ರತಿಯೊಬ್ಬರು ಒಬ್ಬೊಬ್ಬರಾಗಿ ಸಾಯ್ತಾನೆ ಇರ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ವಿನಯ್ ಏನನ್ನ ಮಾಡ್ತಾನೆ ಅಂದ್ರೆ ಅದೇ ಲೈಲಾಳ ಬಾಯ್ ಫ್ರೆಂಡ್ ಇರ್ತಾ ಇದ್ದಾನೆ ಅಲ್ವಾ ಸತೀಶ್, ಅವನ ಮನೆಗೆನೆ ಬಂದಿರ್ತಾ ಇದ್ದಾನೆ. ಆ ರೀತಿ ಬಂದುಬಿಟ್ಟು ಅಲ್ಲಿ ಇರೋ ಎಲ್ಲಾ ಡ್ರಾಯಿಂಗ್ ಗಳನ್ನ ನೋಡಿಬಿಟ್ಟು ನೀನು ಬಿಡಿಸಿರೋ ಎಲ್ಲಾ ಡ್ರಾಯಿಂಗ್ ಗಳು ಒಂದೊಂದು ಡ್ರಾಯಿಂಗ್ ಕೂಡ ಒಂದೊಂದು ಕಥೆಯನ್ನ ಹೇಳ್ತಾ ಇದೆ, ಅದನ್ನ ಇವಾಗ ನೀನು ಮಾತ್ರ ಹೇಳ್ಬೇಕು ಅನ್ನೋದನ್ನ ಕೇಳ್ತಾನೆ. ಅದೇ ರೀತಿ ಹೇಳ್ಕೊಂಡೆ ಇವಾಗ ಏನನ್ನ ಮಾಡ್ತಾನೆ ಅಂದ್ರೆ ಅವನ ಕೈಯಲ್ಲಿ ಒಂದು ಗಿಟಾರ್ ನ ಸ್ಟಿಕ್ ಇರ್ತಾ ಇದೆ, ಮತ್ತೆ ಇನ್ನೊಂದು ಯಾವ್ದೋ ಪೆನ್ ಡ್ರೈವ್ ನ ರೀತಿ ಕೂಡ ಇರ್ತಾ ಇದೆ, ಅದನ್ನ ಅವನಿಗೆ ತೋರಿಸ್ತಾ ಇದ್ದಾನೆ. ಆ ದಿನ ನೀನು ಗಿಟಾರ್ ನ ಪಿಕ್ ಅನ್ನ ತೆಗೆದುಕೊಳ್ಬೇಕು ಅಂತ ಸುಳ್ಳನ್ನ ಹೇಳೋದಿಕ್ಕೆ ಬಂದಿರ್ತಾ ಇದ್ದೆ, ಆದ್ರೆ ಬಾಯಿ ತಪ್ಪಿಬಿಟ್ಟು ನೀನು ಗಿಟಾರ್ ನ ಸ್ಟಿಕ್ ಅನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೆ ಅಲ್ವಾ, ಆದ್ರಿಂದ ಈ ಕೇಸ್ ಅನ್ನ ಸಾಲ್ವ್ ಮಾಡೋದಿಕ್ಕೆ ನನಗೆ ತುಂಬಾನೇ ಈಸಿ ಆಗಿ ಬಿಡ್ತು ಅಂತ ಹೇಳ್ತಾ ಇದ್ದಾನೆ. ಆ ರೀತಿ ಹೇಳಿಬಿಟ್ಟು ಅವುಗಳನ್ನ ಅವನಿಗೆ ತೋರಿಸ್ಬೇಕಾದ್ರೆ ಇವನೇನೆ ವಿಲ್ಲನು ಅಂತ ಗೊತ್ತಾಗ್ತಾ ಇದೆ. ಅಂದ್ರೆ ಈ ಕೊಲೆಯನ್ನ ಮಾಡಿರ್ತಾ ಇರೋದು ಇವನೇನೆ, ಲೈಲಾಳನ್ನ ಸಾಯಿಸಿರ್ತಾ ಇರೋದು ಇವನೇನೆ ಆಗಿರ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಲೈಲಾಳ ಮ್ಯಾನೇಜರ್ ಬಬ್ಲು ಇದ್ನಲ್ಲ ಅವನನ್ನ ಕೊಂದಿರ್ತಾ ಇರೋದು, ಆ ಮಾಡೆಲಿಂಗ್ ಕಂಪನಿಯ ಏಜೆಂಟ್ ಆಗಿ ಇರ್ತಾ ಇರೋ ಆದಿತ್ಯ ಕೌಶಿಕ್, ಆ ಫೋಟೋಗ್ರಾಫರ್ ಆಗಿ ಇರ್ತಾ ಇದ್ದ ಅರ್ಜುನ್, ಇವರನ್ನೆಲ್ಲ ಕೊಂದಿರ್ತಾ ಇರೋದು ಇವನೇನೆ ಆಗಿರ್ತಾ ಇದ್ದಾನೆ. ಇವಾಗ ಕೊಡ್ತಾರೆ ನೋಡಿ ಒಂದು ಸರಿಯಾದ ಟ್ವಿಸ್ಟ್ ಅನ್ನ. ನಾನು ಈ ಫೀಲ್ಡ್ ನಲ್ಲಿ ತುಂಬಾನೇ ಹಳಬ, ನನಗೆ ಇಂತ ಕೇಸ್ ಗಳನ್ನ ಸಾಲ್ವ್ ಮಾಡೋದಿಕ್ಕೆ ತುಂಬಾನೇ ಇಷ್ಟ ಆಗುತ್ತೆ. ನನಗೆ ಒಂದೇ ಒಂದು ಸಣ್ಣ ಕ್ಲೂ ಸಿಕ್ಕಿದ್ರೆ ಸಾಕು, ನಾನು ಇಡೀ ಕೇಸ್ ಅನ್ನೇ ಗೆದ್ದು ಬಿಡ್ತೀನಿ, ಆ ಕೇಸ್ ಅನ್ನ ಕಂಡು ಹಿಡಿದು ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ ನಮ್ಮ ವಿನಯ್. ಇವಾಗ ಅದೇ ರೀತಿ ನಮ್ಮ ವಿನಯ್ ಏನನ್ನ ಹೇಳ್ತಾನೆ ಅಂದ್ರೆ ಲೈಲಾಳ ಕೊಲೆ ಆದ ದಿನ ಸರಿಯಾಗಿ 11 ಗಂಟೆಗೆ ನೀನು ಹೊರಗಡೆ ಟ್ಯಾಕ್ಸಿಗಾಗಿ ವೇಟ್ ಅನ್ನ ಮಾಡ್ತಾ ಇದ್ದೆ ಅಲ್ವಾ, ಅದೇ ಸಮಯದಲ್ಲಿ ಲೈಲಾ ಕೂಗಿಕೊಂಡ ಶಬ್ದ ನಿಮಗೆ ಕೇಳಿಸ್ತು. ಸೊ ನೀನು ಮತ್ತೆ ಸೆಕ್ಯೂರಿಟಿ ಇಬ್ಬರು ಅಲ್ಲಿಗೆ ಓಡಿ ಬಂದು ಬಿಟ್ಟು ಡೋರ್ ಅನ್ನ ಓಪನ್ ಮಾಡೋದಿಕ್ಕಾಗಿ ಕೇಳಿಕೊಂಡಿರ್ತಾ ಇದ್ದೀರಿ. ಆದ್ರೆ ಅವಳು ಡೋರ್ ಅನ್ನ ಓಪನ್ ಮಾಡಿಲ್ಲ, ಏನಕ್ಕಾಗಿ ಅಂದ್ರೆ ಅವಳು ಆಲ್ರೆಡಿ ಸತ್ತಿರ್ತಾ ಇದ್ಲು ಅಲ್ವಾ ಅಂತ ಹೇಳ್ತಾ ಇದ್ದಾನೆ. ಆದ್ರೂ ಕೂಡ ಅವಳ ವಾಯ್ಸಿನಿಂದ ಏನುವೇ ಇಲ್ಲ ಸತೀಶ್, ನಾನು ಜಿರಳೆಯನ್ನ ನೋಡಿಬಿಟ್ಟು ಹೆದರುಕೊಂಡಿದ್ದೆ ಅಷ್ಟೇ ಅಂತ ಹೇಳಿದ ಧ್ವನಿ ಬಂತು ಅಲ್ವಾ. ಅವಳು ಆಲ್ರೆಡಿ ತೀರಿ ಹೋಗಿದ್ರು ಕೂಡ ಅವಳ ಧ್ವನಿ ಅಲ್ಲಿಂದ ಬರೋದಿಕ್ಕೆ ಹೇಗೆ ಸಾಧ್ಯ, ಅದನ್ನು ಕೂಡ ನಾನೇನೆ ಹೇಳ್ತೀನಿ ಅಂತ ಹೇಳಿಬಿಟ್ಟು ಅವನೇನೆ ಹೇಳೋದಿಕ್ಕೆ ಶುರುವನ್ನ ಮಾಡ್ತಾ ಇದ್ದಾನೆ. ಅದು ಲೈಲಾಳ ವಾಯ್ಸ್ ಏನೇ ಆಗಿರ್ತಾ ಇದೆ, ಆದ್ರೆ ಅವಳು ತುಂಬಾ ದಿನಗಳ ಹಿಂದೆ ಈ ರೀತಿ ಹೇಳಿರೋದನ್ನ ರೆಕಾರ್ಡ್ ಮಾಡಿಕೊಂಡು ಬಿಟ್ಟು ನೀನು ಅದನ್ನ ತುಂಬಾನೇ ಎಡಿಟ್ ಗಳನ್ನ ಮಾಡಿಬಿಟ್ಟು ಅದಕ್ಕೆ ಟೈಮರ್ ಅನ್ನು ಕೂಡ ಸೆಟ್ ಮಾಡಿಬಿಟ್ಟು ಟಿವಿನಲ್ಲಿ ಪ್ಲೇ ಅನ್ನ ಮಾಡಿರ್ತಾ ಇದೆಯಾ ಅಲ್ವಾ ಅಂತ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಇದನ್ನ ಅಚಾನಕ್ ಆಗಿ ಮಾಡಿರ್ತಾ ಇರೋ ಕೊಲೆ ಆಗಿರ್ತಾ ಇಲ್ಲ, ಇದು ತುಂಬಾ ದಿನಗಳಿಂದ ಮಾಡಿರ್ತಾ ಇದ್ದೋ ಪ್ಲಾನ್ ಮರ್ಡರ್ ಆಗಿರ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಆ ರೀತಿ ಅವಳನ್ನ ಸಾಯಿಸಿಬಿಟ್ಟು ಆ ಪೂರ್ತಿ ಮನೆಯನ್ನ ಸೆಟಪ್ ಮಾಡಿರ್ತಾ ಇದೆಯಾ, ಅಲ್ಲಿ ಏನೋ ನಡೆದಿರ್ತಾ ಇದೆ ಅನ್ನೋ ರೀತಿಯಾಗಿ. ಅಲ್ಲದೆ ಅದೇ ಸಮಯದಲ್ಲಿ ಅಲ್ಲಿಗೆ ಬರೋದಿಕ್ಕೆ ಅಂತ ಹೇಳಿಬಿಟ್ಟು ಆ ಫೋಟೋಗ್ರಾಫರ್ ಅರ್ಜುನ್, ಆ ಮಾಡೆಲಿಂಗ್ ಕಂಪನಿಯ ಏಜೆಂಟ್ ಆಗಿರ್ತಾ ಇರೋ ಆದಿತ್ಯ ಕೌಶಿಕ್, ಬಬ್ಲು ಎಲ್ಲರಿಗೂ ಮೆಸೇಜ್ ಅನ್ನ ಕಳಿಸಿಬಿಟ್ಟು ಒಂದೇ ಸಮಯದಲ್ಲಿ ಅಲ್ಲಿಗೆ ಬರೋದಿಕ್ಕಾಗಿ ಪ್ಲಾನ್ ಅನ್ನ ಮಾಡಿ ಮಡಗಿರ್ತಾ ಇದೆಯಾ. ಟೋಟಲ್ ಆಗಿ ಎಲ್ಲವನ್ನು ತುಂಬಾನೇ ಚೆನ್ನಾಗಿನ ಪ್ಲಾನ್ ಅನ್ನ ಮಾಡಿಬಿಟ್ಟು ಈ ಕೊಲೆಯನ್ನ ಮಾಡಿರ್ತಾ ಇದೆಯಾ, ಒಂದು ಸರಿಯಾದ ಪ್ಲಾನ್ ಅನ್ನೇ ಮಡಗಿರ್ತಾ ಇದೆಯಾ. ಏನಕ್ಕಾಗಿ ಕೊಲೆಯನ್ನ ಮಾಡಿರ್ತಾ ಇದೆಯಾ, ಯಾವ ಉದ್ದೇಶದಿಂದ ನೀನು ಈ ಮರ್ಡರ್ ಅನ್ನ ಮಾಡಿರ್ತಾ ಇದೆಯಾ
ಅನ್ನೋದನ್ನ ಇವಾಗ ನೀನು ಹೇಳು ಅಂತ ಕೇಳ್ತಾ ಇದ್ದಾನೆ ನಮ್ಮ ವಿನಯ್. ಅಂದ್ರೆ ಈ ಎಲ್ಲಾ ಕೊಲೆಗಳನ್ನ ಮಾಡಿರ್ತಾ ಇರೋದು, ಎಲ್ಲ ಮರ್ಡರ್ ಗಳನ್ನ ಮಾಡಿರ್ತಾ ಇರೋದು ಲೈಲಾಳ ಬಾಯ್ ಫ್ರೆಂಡ್ ಆಗಿರ್ತಾ ಇರೋ ಇದೇ ಸತೀಶ್ ಆಗಿರ್ತಾ ಇದ್ದಾನೆ. ಏನಕ್ಕಾಗಿ ಇವನು ಈ ರೀತಿ ಕೊಲೆಗಳನ್ನ ಮಾಡಿರ್ತಾ ಇದ್ದಾನೆ, ಏನಕ್ಕಾಗಿ ಇದನ್ನೆಲ್ಲ ಮಾಡಿರ್ತಾ ಇದ್ದಾನೆ, ಇವನ ಉದ್ದೇಶವಾದ್ರೂ ಏನು ಅಂತ ನಾವು ಕೂಡ ಯೋಚನೆಯನ್ನ ಮಾಡ್ಬೇಕಾದ್ರೆ ಇವಾಗ ಎಲ್ಲವನ್ನು ಹೇಳೋದಕ್ಕೆ ಶುರುವನ್ನ ಮಾಡ್ತಾನೆ. ನೋಡಿ ಕಣ್ಣಾರೆ ಸಾವನ್ನ ನೋಡೋದು ಎಷ್ಟು ಅದ್ಭುತವಾಗಿ ಇರುತ್ತೆ ಗೊತ್ತಾ. ಆ ರೀತಿ ಯಾರಾದ್ರೂ ನನ್ನ ಕಣ್ಣ ಮುಂದೆ ಸಾಯ್ತಾ ಇರೋದನ್ನ ನೋಡೋದಕ್ಕೆ ನನಗೆ ಎಷ್ಟು ನೆಮ್ಮದಿಯಾಗಿ ಇರ್ತಾ ಇರುತ್ತೆ ಗೊತ್ತಾ ನಿಮಗೆ ಅಂತ ಹೇಳ್ತಾ ಇದ್ದಾನೆ. ಆ ರೀತಿ ಹೇಳ್ಕೊಂಡೆ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾ ಇದ್ದಾರೆ. ಆ ಫ್ಲಾಶ್ ಬ್ಯಾಕಿನಲ್ಲಿ ಒಂದು ಪುಟ್ಟ ಹುಡುಗಿ ಇರ್ತಾ ಇದ್ದಾಳೆ. ಅದೇ ಒಬ್ಬಳು ಯಾಮಿನಿ ಅನ್ನೋಳು ತೀರಿ ಹೋಗಿ ಬಿಟ್ಟಿರ್ತಾ ಇದ್ಲು ಅಲ್ವಾ, ಅವಳ ಕೇಸನ್ನ ಇವನೇನೆ ವಿಚಾರಣೆಯನ್ನ ಮಾಡ್ತಿದ್ದ ಅಲ್ವಾ. ಆ ಯಾಮಿನಿ ಬೇರೆ ಯಾರುವೇ ಇದ್ದಿಲ್ಲ, ಇದೇ ಸತೀಶ್ ನ ತಂಗಿಯಾಗಿ ಇರ್ತಾ ಇದ್ದಾಳೆ. ಇವರು ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಹೈಡ್ ಅಂಡ್ ಸೀಕ್ ಗೇಮ್ ಅನ್ನ ಆಡ್ಬೇಕಾದ್ರೆ ಆ ಪುಟ್ಟ ಹುಡುಗಿ ಒಂದು ಪೆಟ್ಟಿಗೆಯಲ್ಲಿ ಹೋಗಿ ಔಚಿಕೊಂಡು ಕುಳಿತಿರ್ತಾ ಇದ್ದಾಳೆ. ಆ ರೀತಿ ಆ ಪೆಟ್ಟಿಗೆಯಲ್ಲಿ ಕುಳಿತುಕೊಂಡ ನಂತರ ಆ ಪೆಟ್ಟಿಗೆಯ ಡೋರು ಆಟೋಮೆಟಿಕ್ ಆಗಿ ಕ್ಲೋಸ್ ಆಗಿ ಬಿಟ್ಟಿರ್ತಾ ಇದೆ. ಸೊ ಆ ಯಾಮಿನಿಯನ್ನು ಆ ಪುಟ್ಟ ಹುಡುಗಿ ಅಣ್ಣನ ನನ್ನ ಕಾಪಾಡು, ಇಲ್ಲಿ ತುಂಬಾನೇ ಕತ್ತಲೆ ಆಗಿ ಇರ್ತಾ ಇದೆ, ಇಲ್ಲಿ ಉಸಿರಾಡೋದಿಕ್ಕೂ ತುಂಬಾನೇ ಕಷ್ಟವಾಗಿರ್ತಾ ಇದೆ, ಬೇಗ ಇದನ್ನ ಓಪನ್ ಮಾಡಿಬಿಟ್ಟು ನನ್ನನ್ನು ಸೇವ್ ಮಾಡು ಅಣ್ಣ, ತುಂಬಾನೇ ಕಷ್ಟ ಆಗ್ತಾ ಇದೆ, ನನಗೆ ಇಲ್ಲಿ ಇರೋದಿಕ್ಕೆ ಆಗ್ತಾ ಇಲ್ಲ ಅಣ್ಣ, ತುಂಬಾನೇ ಕತ್ತಲಾಗಿ ಇರ್ತಾ ಇದೆ ಅಂತ ಹುಡುಗಿ ಕೇಳ್ಕೋಬೇಕಾದ್ರೆ ಇವನು ಅದನ್ನ ನೋಡಿಬಿಟ್ಟು ಆ ಹುಡುಗಿಯನ್ನ ಸೇವ್ ಮಾಡೋ ಬದಲು ಏನನ್ನ ಮಾಡಿರ್ತಾ ಇದ್ದಾನೆ ಅಂದ್ರೆ ಒಂದು ಬೀಗವನ್ನ ಪೆಟ್ಟಿಗೆಗೆ ಹಾಕಿಬಿಟ್ಟು ಸೈಕೋ ರೀತಿಯಾಗಿ ಸಾವನ್ನ ನೋಡ್ಬೇಕು ಅಂತ ಹೇಳಿಬಿಟ್ಟು ತನ್ನ ತಂಗಿ ಪೆಟ್ಟಿಗೆಯಲ್ಲಿ ಸಾಯ್ತಾ ಇದ್ರು ಕೂಡ ಅವಳನ್ನ ನೋಡ್ತಾ ನಿಂತಿರ್ತಾನೆ. ನನ್ನ ತಂಗಿ ಪೆಟ್ಟಿಗೆಯಲ್ಲಿ ಎಷ್ಟು ಹೊತ್ತು ಉಸಿರನ್ನ ಆಡಬಹುದು, ಎಷ್ಟು ಹೊತ್ತು ಬದುಕಿರಬಹುದು ನೋಡೋಣ ಅಂತ ಹೇಳಿಬಿಟ್ಟು ಟೈಮ್ ಅನ್ನ ಕೌಂಟ್ ಅನ್ನ ಮಾಡ್ಕೊಂಡು ಕುಳಿತಿರ್ತಾ ಇದ್ದಾನೆ. ಅದೇ ರೀತಿಯಾಗಿ ಆ ಹುಡುಗಿ ಸರಿಯಾಗಿ 12 ಗಂಟೆಗಳು 42 ನಿಮಿಷಗಳ ಕಾಲ ಬದುಕಿರ್ತಾ ಇದ್ದಾಳೆ. ತದನಂತರ ಅವಳು ತೀರಿ ಹೋಗಿ ಬಿಟ್ಟಿರ್ತಾ ಇದ್ದಾಳೆ. ಅಂದ್ರೆ ಇವನು ಸಾವನ್ನ ನೋಡೋದಿಕ್ಕಾಗಿ ತನ್ನ ತಂಗಿಯನ್ನೇ ಬಲಿ ಕೊಟ್ಬಿಟ್ಟಿರ್ತಾ ಇದ್ದಾನೆ. ಆ ರೀತಿಯಾದ ಒಂದು ದೊಡ್ಡ ಸೈಕೋ ಆಗಿ ಇರ್ತಾ ಇದ್ದಾನೆ ಇವನು. ಸೊ ಆ ಯಾಮಿನಿ ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಒಂದು ಡ್ರಾಯಿಂಗ್ ಅನ್ನ ಬಿಡಿಸಿರ್ತಾ ಇದ್ದಾಳೆ. ಆ ಡ್ರಾಯಿಂಗ್ ನ ರೀತಿಯಾಗಿಯೇ ಲೈಲಾ ಒಂದು ಟ್ಯಾಟೋವನ್ನ ಹಾಕಿಸಿಕೊಂಡು ಬಿಟ್ಟು ಇವನಿಗೆ ತೋರಿಸಬೇಕಾದ್ರೆ ಇವನಿಗೆ ಯಾಮಿನಿಯ ನೆನಪಾಗಿ ಬಿಟ್ಟು ಅದರಿಂದ ಒಂದು ರೀತಿಯ ಸೈಕೋ ರೀತಿಯಾಗಿ ಆಡಿರ್ತಾ ಇದ್ದಾನೆ. ಇದನ್ನೆಲ್ಲ ನೋಡಿದ ಲೈಲಾ, ಯಾರದು ಯಾಮಿನಿ, ಏನಕ್ಕಾಗಿ ನೀನು ಈ ರೀತಿ ಆಡ್ತಾ ಇದ್ಯಾ, ಏನಾಗಿರ್ತಾ ಇದೆ ನಿನಗೆ ಅಂತ ತುಂಬಾ ಕ್ವಶನ್ ಗಳನ್ನ ಮಾಡ್ಬೇಕಾದ್ರೆ ಯಾಮಿನಿಯ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಗಳನ್ನ ಕೇಳ್ಬೇಕಾದ್ರೆ ಅವನ ತಂಗಿ ಯಾಮಿನಿ ಒಂದು ದೆವ್ವವಾಗಿ ಬಂದಿರ್ತಾ ಇರೋ ರೀತಿಯಾಗಿ ಒಂದು ಇಲ್ಯೂಷನ್ ಕ್ರಿಯೇಟ್ ಆಗಿರ್ತಾ ಇದೆ ಇವನಿಗೆ. ಆ ಇಲ್ಯೂಷನ್ ಇವನಿಗೆ ಏನನ್ನ ಹೇಳಿರ್ತಾ ಇದೆ ಅಂದ್ರೆ, ಅಣ್ಣ ಇವಳು ನಿನಗೆ ಎಲ್ಲ ವಿಷಯಗಳನ್ನ ನನ್ನ ಬಗ್ಗೆ ನಿನ್ನ ಹತ್ತಿರ ಕೇಳ್ತಾ ಇದ್ದಾಳೆ, ಒಂದ್ ವೇಳೆ ನೀನು ಇವಳಿಗೆ ಎಲ್ಲವನ್ನು ಹೇಳಿಬಿಟ್ರೆ ಅಥವಾ ಇವಳನ್ನ ಹೀಗೆ ಬಿಟ್ಟು ಬಿಟ್ರೆ ಇವಳು ನನ್ನನ್ನ ನಿನ್ನಿಂದ ದೂರ ಮಾಡಿ ಬಿಡ್ತಾಳೆ, ನಾವಿಬ್ರು ದೂರ ಆಗಿ ಬಿಡ್ತೀವಿ ಅಣ್ಣ, ಇವಳನ್ನ ಮುಗಿಸಿಬಿಡು, ಇವಳನ್ನ ಕೊಂದು ಬಿಡು ಅಂತ ಹೇಳಿರ್ತಾ ಇದೆ. ಸೊ ಅದ್ರಿಂದಾನೇ ಇವನು ತುಂಬಾನೇ ಪ್ಲಾನ್ ಗಳನ್ನ ಮಾಡಿಬಿಟ್ಟು ಲೈಲಾಳನ್ನ ಕೊಂದಿರ್ತಾ ಇರೋದು. ಸೊ ಈ ಎಲ್ಲಾ ಪ್ರೂಫ್ ಗಳನ್ನ ಕಲೆಕ್ಟ್ ಮಾಡಿಬಿಟ್ಟು ಎಲ್ಲ ಇನ್ಫಾರ್ಮೇಶನ್ ಗಳನ್ನ ಕಲೆಕ್ಟ್ ಮಾಡಿಬಿಟ್ಟು ಆ ವಿನಯ್ ಇವಾಗ ಸಂಧ್ಯಾಳಿಗೆ ಬಂದು ಎಲ್ಲವನ್ನು ಕೊಡ್ತಾ ಇದ್ದಾನೆ. ಅಂದ್ರೆ ಇವನಿಗೆ ಸಾವುಗಳನ್ನ ನೋಡೋದು ಅಂದ್ರೆ ಯಾರನ್ನಾದ್ರೂ ಸಾಯಿಸೋದು ಅಂದ್ರೆ ತುಂಬಾನೇ ಇಷ್ಟವಾಗಿ ಇರ್ತಾ ಇದೆ, ಒಂದು ಸೈಕೋ ರೀತಿಯಾಗಿ ಕೂಡ ಇರ್ತಾ ಇದ್ದಾನೆ ಇವನು. ಇವನ ಈ ವಿಚಿತ್ರ ಆಸೆಗೆ ತನ್ನ ತಂಗಿ ಅಂತ ಕೂಡ ನೋಡ್ದಿರಾ ಅವಳನ್ನು ಕೂಡ ಕೊಂದು ಬಿಟ್ಟಿರ್ತಾ ಇದ್ದಾನೆ. ನೆಕ್ಸ್ಟ್ ನಮ್ಮ ಸಂಧ್ಯಾ ಈ ಎಲ್ಲ ಇನ್ಫಾರ್ಮೇಶನ್ ಗಳನ್ನ ತೆಗೆದುಕೊಂಡು ಹೋಗಿಬಿಟ್ಟು ಐಆರ್ ಆಫೀಸರ್ ಗೆ ಕೊಡ್ಬೇಕಾದ್ರೆ ಅವನು ಏನನ್ನ ಹೇಳ್ತಾನೆ ಅಂದ್ರೆ, ಆಲ್ರೆಡಿ ಒಂದು ಪ್ರೆಸ್ ಮೀಟ್ ಅನ್ನ ಕರೆಸಿಬಿಟ್ಟು ಈ ಕೇಸ್ ಅನ್ನ ಕ್ಲೋಸ್ ಮಾಡಿ ಬಿಟ್ಟಿರ್ತಾ ಇದ್ದಾನೆ, ಸೂಸೈಡ್ ಅನ್ನ ಮಾಡಿಕೊಂಡು ಅವಳೇ ತೀರಿ ಹೋಗಿ ಬಿಟ್ಟಿರ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ಕೇಸ್ ಅನ್ನೇ ಕ್ಲೋಸ್ ಮಾಡಿ ಬಿಟ್ಟಿರ್ತಾ ಇದ್ದಾನೆ. ಸೊ ನಮ್ಮ ಸಂಧ್ಯಾ ಕೂಡ ಏನನ್ನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಸಾಪಿಗೆ ಅಲ್ಲಿಂದ ಬಂದು ಬಿಡ್ತಾಳೆ. ಅಲ್ಲಿಗೆ ಆ ಸೀನ್ ಅನ್ನ ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ನಮಗೆ ಏನನ್ನ ತೋರಿಸ್ತಾರೆ ಅಂದ್ರೆ, ಯಾರೋ ಒಬ್ಬರು ಈ ಸತೀಶ್ಗೆ ಫೋನ್ ಅನ್ನ ಮಾಡಿಬಿಟ್ಟು ಇವನನ್ನ ಒಂದು ಜಾಗಕ್ಕೆ ಕರೆಸಿಕೊಳ್ತಾ ಇದ್ದಾರೆ. ಈ ಸತೀಶ್ ಕೂಡ ಆ ಜಾಗಕ್ಕೆ ಬಂದು ನೋಡ್ಬೇಕಾದ್ರೆ ಯಾರೋ ಇವನಿಗೆ ಗನ್ನನ್ನ ಏನ್ ಮಾಡ್ಕೊಂಡು ಪಾಯಿಂಟ್ ಅನ್ನ ಮಾಡ್ಕೊಂಡು ನಿಂತಿರ್ತಾ ಇದ್ದಾರೆ. ಯಾರು ಅಂತ ನಾವು ಕೂಡ ನೋಡ್ಬೇಕಾದ್ರೆ ಅದು ಬೇರೆ ಯಾರುವೇ ಇದ್ದಿಲ್ಲ, ಪುಟ್ಟ ಹುಡುಗ ವಿನೋದ್ ಇರ್ತಾ ಇದ್ದ ಅಲ್ವಾ, ಅವನೇನೆ ಗನ್ನನ್ನ ಪಾಯಿಂಟ್ ಮಾಡ್ಕೊಂಡು ನಿಂತಿರ್ತಾ ಇದ್ದಾನೆ. ನಮ್ಮ ಪೊಲೀಸ್ ಟೀಮು ಏನನ್ನೆಲ್ಲ ಕಂಡು ಹಿಡಿತೋ ಅದನ್ನೆಲ್ಲ ಇವನು ಕೂಡ ಹ್ಯಾಕ್ ಅನ್ನ ಮಾಡಿಬಿಟ್ಟು ತಿಳ್ಕೊಳ್ತಾ ಇದ್ದ ಅಲ್ವಾ. ಇವಾಗ್ಲೂ ಕೂಡ ಈ ಲೈಲಾಳ ಕೊಲೆಯನ್ನ ಮಾಡಿರ್ತಾ ಇರೋದು ಅವಳ ಬಾಯ್ ಫ್ರೆಂಡ್ ಸತೀಶ್ ಅನ್ನೋ ವಿಷಯವನ್ನು ಕೂಡ ಇವನು ತಿಳಿದುಕೊಂಡು ಬಿಟ್ಟಿರ್ತಾ ಇದ್ದಾನೆ. ಸೊ ಈ ವಿನೋದ್ ಲೈಲಾಳನ್ನ ತುಂಬಾನೇ ಲವ್ ಮಾಡ್ತಾ ಇದ್ದಿದ್ರಿಂದ, ತುಂಬಾನೇ ಇಷ್ಟ ಪಡ್ತಿದ್ರಿಂದ, ಒಳ್ಳೆ ಬೆಸ್ಟ್ ಫ್ರೆಂಡ್ ಆಗಿ ಟ್ರೀಟ್ ಅನ್ನ ಮಾಡ್ತಾ ಇದ್ದಿದ್ರಿಂದ ಇವಾಗ ಏನನ್ನ ಮಾಡ್ತಾನೆ ಅಂದ್ರೆ ಗನ್ನಿನಿಂದ ಈ ಸತೀಶ್ಗೆ ಶೂಟ್ ಅನ್ನ ಮಾಡಿ ಬಿಡ್ತಾ ಇದ್ದಾನೆ. ಕೊನೆಗೆ ಅವನೇನೆ ಶೂಟ್ ಅನ್ನ ಮಾಡಿಕೊಂಡು ತೀರಿ ಹೋಗಿ ಬಿಡ್ತಾ ಇದ್ದಾನೆ. ನೆಕ್ಸ್ಟ್ ಇದನ್ನ ಎನ್ಕ್ವೈರಿ ಮಾಡೋದಿಕ್ಕೆ ಅಂತ ಹೇಳಿಬಿಟ್ಟು ನಮ್ಮ ಸಂಧ್ಯಾ ಮತ್ತೆ ವಿನಯ್ ಅವರ ಟೀಮ್ ಎಲ್ಲ ಬಂದಿರ್ತಾ ಇದೆ. ಅದೇ ರೀತಿಯಾಗಿ ಇವಾಗ ವಿನಯ್ ಕಣ್ಣಿಗೆ ಏನು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ವಿನಯ್ಗೆ ಒಬ್ಬಳು ಮಗಳು ಇರ್ತಾ ಇದ್ಲು ಅಲ್ವಾ, ಅವಳಿಗೆ ಲೈಲಾಳ ಸಿಂಗಿಂಗ್ ಅಂದ್ರೆ ತುಂಬಾನೇ ಇಷ್ಟ ಆಗಿರ್ತಿತ್ತು ಅಲ್ವಾ. ಆದ್ರಿಂದ ಇವಾಗ ಲೈಲಾ ಮತ್ತೆ ವಿನಯ್ನ ಮಗಳು ಇಬ್ಬರುವೆ ಒಂದು ದೆವ್ವದ ರೀತಿಯಾಗಿ ಬಿಟ್ಟು ಇಬ್ಬರುವೆ ಅವರ ಸಾವಿಗೆ ನ್ಯಾಯ ಸಿಕ್ತು ಅನ್ನೋ ರೀತಿಯಾಗಿ ಅವರಿಬ್ಬರು ಖುಷಿಯಿಂದಾನೇ ಹೋಗ್ತಾ ಇದ್ದಾರೆ. ಸೊ ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಹೇ ಗಾಯ್ಸ್, ಹೇಗಿತ್ತು ಈ ಮೂವಿ? ನಿಮ್ಮ ಅಭಿಪ್ರಾಯ ಏನೇ ಇದ್ರು ಅದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅಲ್ಲದೆ ಇದೇ ರೀತಿಯ ಥ್ರಿಲ್ಲಿಂಗ್ ಮತ್ತೆ ಫ್ಯಾಂಟಸಿ ಮೂವಿಗಳನ್ನ ನಿಮಗಾಗಿ ನಾನು ತರ್ತಾನೆ ಇರ್ತೀನಿ. ಅದಕ್ಕೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಏನಾದ್ರೂ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಮಾಡೋದು, ಯಾಕಂದ್ರೆ ನೀವು ಮಾಡೋ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ನಾನು ವಿಡಿಯೋವನ್ನ ಇನ್ನಷ್ಟು ಸೂಪರ್ ಆಗಿ ಮಾಡೋದಕ್ಕೆ ಒಂದು ಬೂಸ್ಟರ್ ಅನ್ನ ಕೊಡುತ್ತೆ. ದೆನ್ ಲೆಟ್ಸ್ ಮೀಟ್ ವಿತ್ ದ ನೆಕ್ಸ್ಟ್ ಮಿಸ್ಟರಿ ಅಂಡ್ ಅಡ್ವೆಂಚರಿಂಗ್ ಮೂವಿ guys. Until don't forget to movie Maya Loka. Also thanks for watching guys and take care of yourself.